ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನಿಗೆ ನಿಮ್ಮ ಜೊತೆ ಮಾತಾಡುವರು. ದ ಡೋರ್ಸ್ ಆಫ್ ದ ಬೈಬಲ್. ಬೈಬಲಿನ ಬಾಗಿಲುಗಳು ಯಾವ್ಯಾವಾಗಿದೆ, ದೇವರು ಎಲ್ಲಿ ಕಾರ್ಯ ಮಾಡಿದ್ದಾನೆ, ಎಷ್ಟು ತರದ ಬಾಗಿಲುಗಳು ಬೈಬಲ್ ನಾವು ಸತ್ಯವೇದದಲ್ಲಿ ನೋಡುವಂತರಾಗಿದೆ. ಇವತ್ತು ದೇವರು ನಮಗಾಗಿ ಕೊಟ್ಟಿದ ಮತ್ತು ಅವುಗಳ ಅರ್ಥಗಳು, ಉದ್ದೇಶ ಮತ್ತು ಆತ್ಮಿಕ ಪಾಠಗಳು ನಾವು ಕಲಿಯುವಂತರಾಗಿದ್ದೇವೆ. ಈ ದ್ವಾರಗಳಿಂದ ನಮ್ಮ ಹೃದಯಕ್ಕೆ, ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಮತ್ತು ನಮ್ಮ ಜೀವನಕ್ಕೆ ಏನೇನು ಕಾರ್ಯಗಳು ಮಾಡಲ್ಪಡ್ತಾರೆ ಯೇಸು ಕ್ರಿಸ್ತನಂತ ನಾವು ನೋಡುವಂತರಾಗಿದ್ದೇವೆ. ನಾವು ಮೊದಲನೇದಾಗಿ ನೋಡುವಂಥದ್ದು ಜೆನೆಸಿಸ್ ಆದಿಕಾಂಡ 7ನೇ ಸಂಧಿ 16ನೇ ವಚನ ತೆಗಿರಿ. ಅಲ್ಲಿ ನೋಹನನು ಆತನ ಒಂದು ನಾವೆಯಲ್ಲಿ ಯಾವ ರೀತಿಯಾಗಿ ಸ್ಥಾಪಿಸಿದ, ಆ ನಾವೆಯಲ್ಲಿ ದೇವರು ಎಲ್ಲರಿಗೆ ಎಷ್ಟು 100 ವರ್ಷ ಆತನಿಂದ ಸುವಾರ್ತೆಯನ್ನು ಸಾರಲ್ಪಡ್ತಾನೆ. ಯಾವುದಕ್ಕಾಗಿ? ಸತ್ಯವಂತನಾದ ಯೇಸು ಕ್ರಿಸ್ತನು ಅವ್ರು ಏನ್ ಮಾಡ್ದ, ಅಲ್ಲಿದ್ದ ದೌರ್ಜನ್ಯ ಅಂದ್ರೆ ಪಾಪವು ಹೆಚ್ಚಾಗಿದ್ದರಿಂದ ಅಲ್ಲಿ ಶಾಪ ಬರಲ್ಪಡ್ತು. ಒಂದು ಘೋರವಾದ ಮಳೆಯಿಂದ ಆ ಲೋಕವೆಲ್ಲ ಸೃಷ್ಟಿಯೆಲ್ಲ ಏನ್ ಮಾಡಿದ, ದೇವರು ನಾಶ ಮಾಡಿದ. ಆದರೆ ನಾಶನದಕ್ಕಿಂತ ಮೊದಲು ದೇವರು ಏನ್ ಮಾಡಿದ, ನ್ಯಾಯ ತೀರ್ಪು ಬರುವ ಮುನ್ನ ಆತನ ಏನ್ ಮಾಡಿದ, ದೇವರು ಅಲ್ಲಿ ರಕ್ಷಣೆ ತೋರಿಸಿದ. ಆ ರಕ್ಷಣೆ ಆಶ್ರಯ ಒದಗಿಸಿದರು. ಆದರೆ 100 ವರ್ಷದ ಯಾರು ಹೇಳಿದ ಮಾತು ಕೇಳಲೇ ಇಲ್ಲ. ಖಾಲಿಯಲ್ಲಿ ಯಾರಿದ್ದರು? ನೋಹನ ಮಕ್ಕಳು ಮಾತ್ರ ಆ ಲೋಕದಲ್ಲಿ ಜೀವಿತವಾಗಿದ್ದ. ಮತ್ತು ನಾವು ಇನ್ನೊಂದು ಸಹ ನೋಡುತ್ತೇವೆ, ಅಲ್ಲಿ ಪ್ರಾಣಿಗಳು ಮಾತ್ರ ದೇವರ ಸನ್ನಿಧಿಗೆ ಬರಲ್ಪಟ್ಟಿತ್ತು. ಎಲ್ಲ ಲೋಕದಲ್ಲಿ ಎಲ್ಲ ಪ್ರಾಣಿಗಳನ್ನು ನಿಮಗೆ ಎರಡು ಜೋಡಿಸಲಿಲ್ಲ. ಆ ಬಾಗಿಲು ಬದಲೇ ಬಾಗಿಲು ಏನಾಗಿದೆ ನಮಗೆ, ಅದು ಪ್ರೊಟೆಕ್ಷನ್ ಮತ್ತು ಸಾಲ್ವೇಷನ್ ಆಗಿ ಕಾಣಲ್ಪಡುತ್ತದೆ. ನಾವು ಪ್ರೊಟೆಕ್ಷನ್ ಅಂದ್ರೆ ಏನು? ಸುರಕ್ಷತೆ ಮತ್ತು ರಕ್ಷಣೆ. ದೇವರ ಬಾಗಿಲು ಏನ್ ಮಾಡಿದ, ಎಲ್ಲ ಕೆಟ್ಟ ದುರಾತರ ಮಾಡುವವರಿಗೋಸ್ಕರ ಬಾಗಿಲನ್ನು ದೇವರು ಮುಚ್ಚಲ್ಪಟ್ಟಿದ. ನಾವು ವಾಕ್ಯದ ಮುಖಾಂತರ ನೋಡ್ತೇವೆ. ಓದ್ರಿ ಅಮ್ಮರೇ. ದೇವರ ಯೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲ ಪ್ರಾಣಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಈ ನೀರಿಗೆ ಸೇರಿದವು. ನೋಹನನ್ನು ಒಳಗಿಟ್ಟು ಮುಚ್ಚಿದನು. ಜಲಪ್ರಯಾಣವು 40 ದಿನ ಭೂಮಿಯ ಮೇಲೆ ಇದ್ದು ನೀರು ಹೆಚ್ಚುತ್ತಾ ನಾವೆಯನ್ನು ಎತ್ತಲು ಅದು ಏನಂದ್ರೆ ನಾನು ಒಳಗಿಟ್ಟು ಮುಚ್ಚಿದನು, ನೋಹನು ಒಳಗಿಟ್ಟು ಮುಚ್ಚಿದನು. ನೋಡಿ ಏನ್ ಮಾಡ್ದ ದೇವರು, ಜಲಪ್ರಾಯ ಶುರು ಆಗೋದಕ್ಕಿಂತ ಮುಂಚೆ ಏನ್ ಮಾಡ್ದ, ನ್ಯಾಯ ತೀರ್ಪು ತೋರಿಸಿದ. ಎಲ್ಲರಿಗೆ ಏನ್ ಮಾಡ್ದ, ದೇವರ ಆಶ್ರಯವನ್ನು ಒದಗಿಸಿದ. ಯಾವುದು? ಬಾಗಿಲಿನಿಂದ. ಯಾವುದು? ರಕ್ಷಣೆಯದ ಮತ್ತು ಇನ್ನೊಂದೇನಿತ್ತು? ಪ್ರೊಟೆಕ್ಷನ್, ಸುರಕ್ಷತೆ. ಏನ್ ಮಾಡ್ದ ದೇವರು? ನಂಬಿದವರಿಗೆ ಏನ್ ಮಾಡ್ದ, ನಾವೇ ಒಳಗಿಟ್ಟ. ಯಾವ ಪಾಪಿನಲ್ಲಿ? ಪ್ರೊಟೆಕ್ಷನ್ ಅಂಡ್ ಸಾಲ್ವೇಷನ್. ಸುರಕ್ಷತೆ ಮತ್ತು ರಕ್ಷಣೆ ಬಾಗಿಲು ಎಲ್ಲದ ನಾವು ನೋಡಲ್ಪಡ್ತೇವೆ. ದೇವರು ನಮ್ಮ ಕಷ್ಟ ಬರೋದಕ್ಕಿಂತ ಮುಂಚೆ ಏನ್ ಮಾಡ್ತಾನ, ನಮ್ಮ ನ್ಯಾಯ ತೀರ್ಪಿಗಾಗಿ ತೋರಿಸಲ್ಪಡ್ತಾನ. ನೋಡು, ನಾನು ನಿನಗೆ ರಕ್ಷಣೆ ಕೊಡ್ತಾ ಇದ್ದೆ ಮತ್ತು ನಿನಗೆ ಏನ್ ಮಾಡ್ತಾ ಇದ್ದೆ, ಸುರಕ್ಷತೆ ಕೊಡ್ತಾ ಇದ್ದೆ ಅಂತ ಹೇಳಿ ನಿಮಗೆ ಪದೇ ಪದೇ ಹೇಳ್ತಾನ. 100 ವರ್ಷ ಹೇಳಲ್ಪಡ್ತಾನ ಆತನಿಂದ ಸುವಾರ್ತೆ. ಆದರೂ ಆ ಜನರು ಕೆಟ್ಟು ಹೋಗಿದ, ಪಾಪ ಮಾಡಿದ ಕಾರಣ ಏನ್ ಮಾಡ್ದ ದೇವರು, ನೋಹನನ್ನು ಒಳಗೆ ತಳ್ಳಿ ಏನ್ ಮಾಡ್ದ, ಬಾಗಿಲನ್ನು ಮುಚ್ಚಲ್ಪಟ್ಟಿದ. ಆ ನ್ಯಾಯ ತೀರ್ಪು ಇವಾಗ ನಾವು ನಮ್ಮ ಹೃದಯದಲ್ಲಿ ನೋಡ್ತೇವೆ. ಇವತ್ತು ನಾವು ಪಾಪದ ಹಾದಿಯಲ್ಲಿ ಬಿದ್ದಾಗ ದೇವರು ನಮ್ಮನ್ನು ನ್ಯಾಯ ತೀರ್ಪಿಗಾಗಿ ಹೇಳ್ತಾನ, ಇದು ನೀನು ಪಾಪ ಮಾಡ್ತಾ ಇದ್ದಿ, ನಿನಗಾಗಿ ದ್ವಾರ ತೆರೆದಿದೆ, ನೀವು ಹೋಗು. ಹೆಂಗ ನೋಹನ ನಾವಿಯ ಆ ದ್ವಾರ ಮುಚ್ಚಿತಲ್ಲ, ಅದೇ ಬಾಗಿಲು ನಮ್ಮಲ್ಲಿದೆ. ಇವತ್ತು ನಮಗೆ ದೇವರು ಬಾಗಿಲನ್ನು ತೆರೆದಿಟ್ಟಿದ್ದಾನೆ. ಆದರೂ ನಾವು ಯಾರು ಆ ಬಾಗಿಲನ್ನು ನೋಡುವಂತರಾಗ್ತಾ ಇಲ್ಲ. ಯಾಕಂದ್ರೆ ಎಲ್ಲರೂ ಪಾಪದ ಜೀವಿತದಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೇವೆ. ಈ ನ್ಯಾಯವಾದ ಬಾಗಿಲು ನಮಗೆ ಸಿಗಬೇಕಾದ್ರೆ ಏನ್ ಮಾಡಬೇಕು, ದೇವರ ಭಯ ಭಕ್ತಿಯಲ್ಲಿ ನಾವು ಕಾಲಗಳು ಕಲಿಬೇಕು, ದೇವರ ಮಾತಿನ ಮೇಲೆ ನಿಲ್ಲಬೇಕು. ಈ ಪ್ರೊಟೆಕ್ಷನ್ ಮತ್ತು ಸಾಲ್ವೇಷನ್ ಬರಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಮೊದಲನೇದಾಗಿ ದೇವರಿಗೆ ಯಾವ ರೀತಿಯಾಗಿ ನೋಹನನ್ನು ಕಾಯ್ದುಕೊಂಡು ನಡೆದ, ಆತನ ಮಾತಿಗೆ ವಿಧೇಯರಾದ. ಅಲ್ಲಿ 10 ಜನರು ಸಿಕ್ಕಿನವರು ಸರಿಗೆ ವ್ಯಭಿಚಾರ ಮಾಡ್ತಾ ಇದ್ರು, ಕುಡಿತಾ ಇದ್ರು, ಯಾರಿಗೇನು ತಿಳಿತಾ ಇದ್ದಿಲ್ಲ, ದೊಡ್ಡ ದಾನವಗಳು ನಿಂತಿದ್ರು. ಆದರೂ ನೋಹನು ಏನ್ ಮಾಡ್ದ, ದೇವರು ಒಂದೇ ಮಾತಿನ ಮೇಲೆ ನಿಂತಿದ. ಅವನು ಏನ್ ಮಾಡ್ದ, ಯೇಸು ಆತನ ಕುಟುಂಬ ಆತನಿಗೆ ಪ್ರೊಟೆಕ್ಷನ್ ಮಾಡ್ದ, ಸುರಕ್ಷತೆ ಮಾಡ್ದ, ರಕ್ಷಣೆ ಮಾಡ್ದ. ಆ ಬಾಗಿಲೊಳಗೆ ಏನ್ ಮಾಡ್ದ, ಸೇಫ್ ಆಗಿ ಇಟ್ಟಲ್ಪಟ್ಟ. ಇದೇ ನಮ್ಮ ಜೀವಿತದಲ್ಲಿ ಯೇಸು ದಿನ ನ್ಯಾಯ ಹೇಳುತ್ತಾ ಇದ್ದ, ನೋಡ್ರಿ ತಪ್ಪು ಮಾಡತ್ತೀರಿ ಅಂತ ಯಾರು ಕೇಳೋಕೆ ತಯಾರಿಲ್ಲ. ನಾವು ಎರಡನೇದಾಗಿ ನೋಡ್ತೇವೆ, ವಿಮೋಚನಾ ಕಾಂಡ 12ನೇ ಸಂಧಿ 13ನೇ ವಚನ ತೆಗಿರಿ. ಮುಂದೆ ಅಂತ ನೋಡಿ.
ಪ್ರವಚನ ಕಾಂಡ 12ನೇ ಸಂಧಿ 13ನೇ ವಚನ ಓದಿ. ಇಲ್ಲಿ ಏನದ, ದೇವರು ಏನ್ ಮಾಡ್ತಾನೆ ಇಲ್ಲಿ? ದ ಪಾಸ್ ಓವರ್ ಡೋರ್ಸ್, ಪಸ್ಕ ಹಬ್ಬದ ಬಾಗಿಲು. ಏನಿದು ಪಸ್ಕ ಹಬ್ಬದ ಬಾಗಿಲು? ದೇವರು ಇಸ್ರಾಯೇಲರನ್ನು ಕಾಯ್ದೆ ತನ್ನ ಒಂದು ಕುರಿಯ ರಕ್ತವನ್ನು ಬಾಗಿಲಿಗೆ ಹಚ್ಚಲ್ಪಡ್ತಾರೆ. ಅದರಿಂದ ಏನಾಯ್ತು? ಅವರಿಗೆ ಪ್ರೊಟೆಕ್ಷನ್ ಆಯ್ತು, ರಿಡಿಪ್ಷನ್ ಅಂಡ್ ಡೆಲಿವರೆನ್ಸ್. ಏನಾಯ್ತು? ಅವರಿಗೆ ವಿಮೋಚನೆ ಮತ್ತು ಬಿಡುಗಡೆ ಆಯ್ತು. ಅದರಿಂದ ಮರಣದಿಂದ ಆ ಸಂಗಾರಕ ದೇವದೂತರು ಬರುವಾಗ ಯೇಸು ಏನ್ ಮಾತಾಡ್ತಾರೆ ಅವರಿಗೆ, ಇಸ್ರಾಯೇಲರ ಜನರೆಲ್ಲರೂ ಏನ್ ಮಾಡ್ಬೇಕು? ನಿಮ್ಮ ನಿಮ್ಮ ಮನೆಗಳಲ್ಲಿ ಇರಬೇಕು, ಮುಂಜಾನೆ ಆಗುವವರೆಗೂ ಬರಬಾರ್ದು. ಮತ್ತು ಒಂದು ಕುರಿಯನ್ನು ಕೊಯ್ದು ಅದು ಯಜ್ಞದ ಕುರಿಗೆ ಏನ್ ಮಾಡ್ಬೇಕು? ಅದರ ರಕ್ತ ನಿಮ್ಮ ಬಾಗಿಲ ಮೇಲೆ ಹಚ್ಚಬೇಕು. ಅವಾಗ ಏನಾಗ್ತದ? ನಮಗೆ ರಿಡಿಮ್ಷನ್ ಅಂಡ್ ಡೆಲಿವರೆನ್ಸ್ ಸಿಗುತ್ತದೆ. ಅಂದ್ರ ನಮಗೆಲ್ಲ ಕಷ್ಟಗಳಿಂದ ಬಿಡುಗಡೆ ಮಾಡ್ತಾನ. ಮತ್ತ ವಿಮೋಚಕನು ಅಂದರೆ ಎಲ್ಲೆಲ್ಲಿ ಕಷ್ಟದಾಗ ಬೀಳ್ತೇವಲ್ಲ ಅದೆಲ್ಲ ಹೊರಗೆ ತೆಗಿತಾನೆ. ಯಾವಾಗ? ನಾವು ದೇವರಿಗೆ ಮಹಿಮೆ ಪಟ್ಟಾಗ. ಈ ದೇವರ ಕುರಿಮರಿಯ ರಕ್ತವು ರಕ್ಷಣೆಗಾಗಿ ತೋರುತ್ತದೆ. ಆ ರಕ್ಷಣೆ ಕುರಿಮರಿ ಯಾರ? ಈಗ ದೇವರ ಯೇಸು ಕ್ರಿಸ್ತ ಏನನ ದಿನನಿತ್ಯ ತನ್ನ ರಕ್ತ ಸುರಿಸಿದ ಕಲ್ವೇರಿ ಕ್ರೂಜೆ ಮೇಲೆ ಏನ್ ಮಾಡ್ತಾನ? ದಿನನಿತ್ಯ ಸುರಿಸಲ್ಪಡ್ತಾ ಇದ್ದಾನೆ. ಆ ರಕ್ತದಿಂದ ಏನ್ ಮಾಡ್ತಾ ಇದ್ದೇವೆ? ನಾವು ಸುರಕ್ಷಿತವಾಗಿ ಹೋಗ್ತೇವೆ. ಯಾವ ದುಷ್ಟ ಆತ್ಮಗಳು, ದುಷ್ಟ ಕಾರ್ಯಗಳು ನಮ್ಮಲ್ಲಿ ಏನ್ ಮಾಡ್ತಾವ? ಕಾರ್ಯ ಮಾಡುವುದಕ್ಕಾಗುವಲ್ಲ. ಯೇಸುವಿನ ರಕ್ತ ವಿಶ್ವಾಸಿಯನ್ನು ಎಲ್ಲ ರೀತಿಯಾಗಿ ಪಾಪದಿಂದ ಶುದ್ಧಿಪಡಿಸ್ತದೆ. ಏನ್ ಮಾಡ್ತದ? ಯೇಸು ಕ್ರಿಸ್ತನ ರಕ್ತ ಎಲ್ಲ ಪಾಪದಿಂದ ನಮ್ಮನ್ನು ಶುದ್ಧೀಕರಿಸ್ತದ. ಯಾವ ರೀತಿಯಾಗಿ ಇಸ್ರಾಯೇಲರನ್ನು ಆ ದೇವರ ಮನುಷ್ಯನಾಗಿ ಆ ದೇವದೂತನ ಅಲ್ಲಿಂದ ಹಾದು ಹೋಗುವಾಗ ಆ ರಕ್ತ ಎಲ್ಲೆಲ್ಲಿ ಹಚ್ಚಿದಿರಲ್ಲ, ಪರಿಶುದ್ಧ ರಕ್ತ, ಆ ರಕ್ತ ಇದ್ದ ಮನೆಗಳಿಗೆ ಏನಿತ್ತು? ಸಂಪೂರ್ಣವಾಗಿ ರಕ್ಷಣೆ. ಆ ಮನೆಯಲ್ಲಿದ್ದ ಎಲ್ಲ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲರೂ ಸುರಕ್ಷಿತವಾಗಿದ್ದರು. ದೇವರ ಯಜ್ಞ ಏನಿತ್ತು? ಫಾರೋನ ರಾಜನ ಎಲ್ಲ ಮೊದಲು ಹುಟ್ಟಿದ ಮಕ್ಕಳಿಗೆಲ್ಲ ಏನ್ ಮಾಡ್ತೀನಿ? ಗಂಡು ಮಕ್ಕಳಿಗೆ ಸಾಯಿಸಲ್ಪಡ್ತೀನಿ ಅಂತ ಹೇಳಲ್ಪಡ್ತಾನೆ. ಅದೇ ಮನೆಗೆ ಆ ಇಸ್ರಾಯೇಲರಲ್ಲಿ ಒಂದು ಆದ್ರೂ ಅಂತ ಘಟನೆ ಆಗಲ್ಲ. ಯಾಕಂದ್ರೆ ದೇವರ ಯಜ್ಞತೆ ಮೋಶನ ಮಾತಿಗೆ ಆಗ್ತಾರ. ಅದಕ್ಕೆ ನಾವು ಯಾವಾಗ ಯಾಜಕರ ಮಾತು ಕೇಳ್ತೇವೆ, ಪಾಸ್ಟರ್ ಮಾತು ಕೇಳ್ತೇವೆ, ದೇವರು ಅವ್ರಿಗೆ ಮಾತಾಡುವಂತನಾಗಿದ್ದಾರೆ. ಆ ರಕ್ಷಣೆ ಬಾಗಿಲು ಇವತ್ತು ನಮ್ಮ ಮನೆಯಲ್ಲಿದೆ. ನಮ್ಮ ಮನೆಯಲ್ಲಿ ಸಮಸ್ಯೆಗಳು, ದುಷ್ಟ ಆತ್ಮಗಳಿಂದ ಬಿಡುಗಡೆ ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ಆ ಶಕ್ತಿಯನ್ನು ಬರಬೇಕು. ಆ ರಕ್ತದಿಂದ ಏನ್ ಮಾಡ್ಬೇಕು? ಪಾಪ ವಿಮೋಚಕನ ಆಗ್ಬೇಕು. ಅದಕ್ಕಾಗಿ ದೇವರು ಏನ್ ಮಾಡ್ದ? ಎರಡನೇ ಬಾಗಿಲು ಕೊಟ್ಟ. ಯಾವುದು? ಪಸ್ಕ ಹಬ್ಬದ ರಕ್ತ. ಯಾವುದು? ಯೇಸು ಸಿಲ್ವೆ ಮೇಲೆ ಸುರಿಸಿದ ರಕ್ತ ಮತ್ತು ಇದು ಪಸ್ಕ ಹಬ್ಬ ರಕ್ತ, ಎರಡು ಒಂದೇ ಆಗಲ್ಪಡ್ತದೆ. ಮತ್ತೆ ನಾವು ಮೂರನೇದಾಗಿ ನೋಡ್ತೇವೆ ದ ಟೆಂಪಲ್ ಆಫ್ ದ ಗೇಟ್, ದೇವಾಲಯದ ಬಾಗಿಲು. ಮೂರನೇದಾಗಿ ಈ ದೇವಾಲಯದ ಬಾಗಿಲು ಎಂದ್ರೆ ಏನು? ವರ್ಷಿಪ್ ಮಾಡುವಂಥದ್ದು. ಮತ್ತೆ ಗಾಡಿಗೆ ದೇವರಲ್ಲಿ ಪ್ರೆಸೆನ್ಸ್ ಅಂದ್ರೆ ದೇವರ ಹತ್ರ ನಾವು ಎಷ್ಟಾಗಿ ಅನ್ಯೋನ್ಯತೆ ನಡೀತೀವಿ, ಆತನಿಗೆ ಎಷ್ಟೆಲ್ಲ ಆರಾಧನೆ ಮಾಡ್ತೇವಲ್ಲ, ಆರಾಧನೆ ಮಾಡಿದಾಗ ಏನಾಗ್ತದ? ದೇವರಿಗೆ ಎಷ್ಟು ನಾವು ಕೃತಜ್ಞತೆ ಹೇಳ್ತೇವೆ ಗೊತ್ತಾ? 1.5 ತಾಸು ಕೃತಜ್ಞತೆ ಹೇಳಿ ಆತನಿಗೆ ಸ್ತುತಿಸುತ್ತಾ, ಆರಾಧಿಸುತ್ತಾ, ಕೊಂಡಾಡುತ್ತಾ ಎಷ್ಟು ಆರಾಧನೆ ಮಾಡಿದೆವು? 1.5 ತಾಸು ಆರಾಧನೆ ಮಾಡಿದೆವು. ಅಷ್ಟೊಂದು ದೇವರು ನಮಗೆ ಆತನ ಬಾಗಲದಲ್ಲಿ ತೆರೆದು ನಮ್ಮನ್ನು ಕರೆಸ್ತಾನೆ. ನಾವಿದು ವಾಕ್ಯ ನೋಡ್ಬೇಕಾದ್ರೆ ನೀವು ಕೀರ್ತನೆ 100ನೇ ಸಂಧಿ 4ನೇ ವಚನ ನೋಡ್ರಿ. ಅಲ್ಲಿ ದೇವರು ಎಷ್ಟು ಭಾರಿಯಾಗಿ ಬರೆದಲ್ಪಟ್ಟಿದ್ದಾನೆ. ಈ ಥ್ಯಾಂಕ್ಸ್ ಗಿವಿಂಗ್ ಓಪನ್ ಯಾವಾಗ ಆಗ್ತದಲ್ಲ ನಮ್ಮ ಕೃತಜ್ಞತಾ ಸನ್ನಿಧಿಯಲ್ಲಿ, ದೇವರು ದಾರಿ ಮಾಡುತ್ತಾನೆ. ನಿಮ್ಮ ಬಾಗಿಲುಗಳೆಲ್ಲ ಮುಚ್ಚಿದವ, ನಮ್ಗೆ ಏನು ಕೆಲಸಗಳೇ ಆಗ್ತಾ ಇಲ್ಲ ದೇವರೇ ಅಂತಿರಲ್ಲ, ನೀವು ಎಷ್ಟೆಲ್ಲ ಕೃತಜ್ಞತಾ ಸ್ತುತಿ ಹೇಳ್ತಿರಲ್ಲ ಅವಾಗ ನಿಮಗೆ ಕಾರ್ಯ ನಡೀತಾವ. ಎಷ್ಟೆಲ್ಲ ಕೃತಜ್ಞತೆ ಸ್ತುತಿ ಹೇಳ್ತೇವಲ್ಲ, ನಮ್ಮ ದಾರಿಗಳೇನ್ ಮಾಡ್ತಾನ? ದೇವರು ಸರಿಪಡಿಸುತ್ತಾನೆ. ಎಲ್ಲಿವರೆಗೆ? ಯಾಕೆ ನಾ ಪ್ರತಿನಿತ್ಯ ಹೇಳ್ತೇನೆ, ಮನೆಗಿದ್ರಿ ಎಲ್ಲೇ ಇರ್ರಿ ಕೃತಜ್ಞತೆ ಮಾಡ್ರಿ, ಯೇಸುವಿಗೆ ವರ್ಷಿಪ್ ಮಾಡ್ರಿ. ವರ್ಷಿಪ್ ಮಾಡಿದಾಗ ಏನದ? ನಿಮಗ ಹೆವೆನ್ಲಿ ಗೇಟ್ಗಳು ಓಪನ್ ಆಗಲ್ಪಡ್ತದ. ನಿಮ್ಮ ಯಾವ್ಯಾವ ಸಮಸ್ಯೆಗಳು, ನೀವು ಎಷ್ಟೆಷ್ಟು ಕಷ್ಟದಾಗ ಬಿದ್ರಿ, ಯಾವ್ಯಾವ ಕೆಲಸಗಳು ಆಗ್ತಾ ಇದ್ದಿಲ್ಲಲ್ಲ ಅವೆಲ್ಲ ಕೆಲಸಗಳು ದೇವರು ತೆಗೆಯುವಂತನಾಗಿದ್ದಾನೆ. ಸಿಕ್ಕದಮ್ಮ ಕೇಳ್ತಾನೆ 100ನೇ ಸಂಧಿ 4ನೇ ವಚನ ಓದ್ರಿ. 4ನೇ ವಚನ. ಸ್ತುತಿಯೊಡನೆ ಆತನ ಮಂದಿರದ ಹೊರಗಳಿಗೆ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಇದು ಓದ್ರಿ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಮಂದಿರ ದ್ವಾರದೊಳಗೂ, ಕೀರ್ತನೆಯೊಡನೆ ಕೀರ್ತನೆಯೊಡನೆ ಆತನ
ಆತನ ಅಂಗಗಳಿಗೂ ಬನ್ನಿರಿ. ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ. ಸ್ಮರಿಸಿರಿ. ಆತನ ನಾಮವನ್ನು ಕೊಂಡಾಡಿರಿ. ಆತನ ನಾಮವನ್ನು ಕೊಂಡಾಡಿರಿ. ಯಾಕೆ ದೇವರಿಗೆ ಹೇಳ್ತಾನೋ ಅಷ್ಟು ಅದ್ಭುತವಾಗಿ ನಾವೇನು ಮಾಡಬೇಕು? ನಮಗೆ ಇವತ್ತು ಒಂದು ಸಣ್ಣ ಪೇಣಿಸಿ ಕೊಟ್ಟರೆ ದೇವರಿಗೆ ಕೃತಜ್ಞತೆ ಮಾಡಬೇಕು. ಆತನ ಅಂಗಲಿಗೆ ಹೋಗಿ ನಾವೇನು ಮಾಡಬೇಕು? ಸ್ತುತಿ ಸ್ತೋತ್ರಗಳು ಹೇಳಬೇಕು. ಆತನಿಗೆ ಮರೆದೇ ಇಡಬೇಕು. ಆತನ ಆಲಯ ಒಂದು ಪರಿಶುದ್ಧ ಆಲಯ. ದೇವರೇನಂತಾನ, ನಾನು ಆಲಯದಲ್ಲಿ ಬಂದು ವಾಸಿಸ್ತೇನೆ. ಎಲ್ಲಿ ನೀವು ಸುವಾರ್ತೆ, ನೀ ಎಲ್ಲಿ ಆರಾಧನೆ ಮಾಡ್ತಿಲ್ಲ, ನೀನು ಮಧ್ಯದಲ್ಲಿ ಇರ್ತೀನಿ. ಇನ್ನು ವಾಕ್ಯದಾಗ ನೋಡ್ತೀನಿ, ಎಲ್ಲಿ ಇಬ್ಬರು ಮೂಗರು ಕುಂತಿ ನನ್ನನ್ನು ಆರಾಧಿಸ್ತೀರಿ, ನಾನು ಅವರ ಮಧ್ಯದಲ್ಲಿ ಇರುವೇನಂತ ಹೇಳಿದ ವಾಕ್ಯ ನೋಡಿರಿ ಎಲ್ಲರೂ. ಅದೇ ದೇವರು ಇವತ್ತು ನಿಮ್ಗೆ ಒಂದೊಂದು ದ್ವಾರಗಳು ತೆರಿಬೇಕು. ನಿಮ್ಮ ಸನ್ನಿಧಿಯಲ್ಲಿ ದೇವರು ನಿಂತು ನಿಮ್ಮ ಕಾರ್ಯಗಳು ನಿಂತಿದೆಲ್ಲ ಮುಂದೆ ಹೋಗ್ಬೇಕಾದ್ರ ನೀವು ಪ್ರತಿನಿತ್ಯ ಏನ್ ಮಾಡಬೇಕು? ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಹೇಳಬೇಕು. ಎಲ್ಲಿವರೆಗೆ ನೀವು ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಹೇಳುವುದಿಲ್ಲಲ್ಲ, ನಿಮ್ಮ ಮಾರ್ಗಗಳು ತೆರೆಯುವುದಿಲ್ಲ. ನಿಮ್ಮ ಮಾರ್ಗಗಳು ತೆರಿಬೇಕಾದ್ರ ದೇವರಿಗೆ ಬಲವಾದ ಕೃತಜ್ಞತೆಯನ್ನು ಮಾಡಬೇಕು. ಬಲವಾದ ಕೃತಜ್ಞತೆ ಯಾರಿಂದ ಬರ್ತದ ಹೇಳಿ? ನಿಮ್ಮನ್ನು ನೀವೇ ಮಾಡಿದ್ರೆ ಬರ್ತದ? ದೇವರಿಗೆ ಮಹಿಮೆ ಪಡಿಸಿದಾಗ ಬರ್ತದ? ಯಾರಿಗೆ ಬರ್ತದ? ನೀವೇ ಮಾಡ್ಕೊಂಡಾಗ ಬರ್ತದ? ನೀವೇ ಅಡಿಗೆ ಮಾಡ್ಕೊಂಡು ನೀವೇ ಸೈ ಅದ ಅಂದ್ರೆ ನಿಮ್ಗೆ ಚಂದ ಅನಿಸ್ತದ? ಯಾರಾದ್ರೂ ಉಣ್ಬೇಕು, ಊಟ ಮಾಡಿದಾಗ ಅದು ಎಷ್ಟು ರುಚಿಯಾದ ಪದಾರ್ಥ ಅದ ಅಂತ ಹೇಳಿ ಅವ ಏನ್ ಮಾಡ್ತಾನೆ? ನಿಮ್ಗ ಒಂದು ಗ್ರೇಡ್ ಕೊಡ್ತಾನೆ. ವಾವ್, 90%, 100% ನಾ ಉಂಡಿ ತೃಪ್ತಿ ಆದ ಅಂತ ಹೇಳಿ ನೀವು ಕಮಿಟ್ ಮಾಡ್ತಾರ. ಆಗ ಪರಲೋಕ ರಾಜ್ಯದ ನೀವು ಫಲ ಸಿಗ್ತದ. ಅದೇ ರೀತಿಯಾಗಿ ಎಷ್ಟೆಲ್ಲ ವರ್ಷಿಪ್ ಮಾಡ್ತೀರಿ, ಎಷ್ಟೆಲ್ಲ ಬಾಯಿ ತೆರೆದು ಚೀರಿ ದಮ್ ಬಂದು ಶ್ವಾಸ ಬಂದು ಗಸ್ಟ್ ಬೀಳಂಗ್ ನೀವು ವರ್ಷಿಪ್ ಮಾಡ್ಬೇಕು ದೇವರಿಗೆ. ನಿಮ್ಮ ಎಲ್ಲ ಕಾರ್ಯಗಳು ದೇವರು ಒಂದೊಂದಾಗಿ ಬಿಚ್ತಾನೆ. ಇದು ಸುಳ್ಳಲ್ಲಿ ಮಾತದ, ಇದು ಸತ್ಯ ವೇದದಲ್ಲಿ ಬರ್ದಾರಂದ್ರ ಇದು 100ಕ್ಕೆ 100ರಷ್ಟು ನೆರವೇರುವಂತದ್ದಾಗಿದೆ. ಎಷ್ಟು? 100ಕ್ಕೆ 100ರಷ್ಟು ನೆರವೇರಿದೆ. ಇವತ್ತು ನಿಮ್ಮ ಹೃದಯದಲ್ಲಿ ನಿಮ್ಮ ಮೊದಲನೇದಾಗಿ ಕಷ್ಟ ಬಂದಾಗ ನ್ಯಾಯ ತೀರ್ಪು ನಿಮಗೆ ಗೊತ್ತಾಗತ್ತ ಏನ್ ಮಾಡ್ಬೇಕು? ಯೆಹೋವನ ಯಾರ್ದು? ನೋಹನ ಒಂದು ಬಾಗಿಲ ನೆನೆಸ್ಕೊಳ್ಕೋಬೇಕು. ಕಷ್ಟ ಬಂತ ನಿಮಗೆ ಆ ಒಂದು ಪಸ್ಕ ಹಬ್ಬದ ರಕ್ತ, ಕುರಿ ರಕ್ತ ಯಾವ ರೀತಿ ಭಾಗನಾಗಿರ ಅದು ನೋಡ್ಬೇಕು. ನಿಮ್ಮ ಕೆಲಸಗಳೆಲ್ಲ ನಿಂತು ಹೋಗಿದವ, 3ನೇ ದ್ವಾರ ಯಾವುದು? ದೇವರ ಟೆಂಪಲ್ ಆಫ್ ದ ಗೇಟ್ ನೀವು ನಡೆಸ್ಕೋಬೇಕು. ಅವಾಗ ನಿಮ್ಗೆ ಏನಾಗ್ತದ? ಆರಾಧನೆ ಮಾಡ್ಬೇಕು. ಅವಾಗ ನಿಮ್ಗೆ ಏನಾಗ್ತದ? ನಿಮ್ ಬಿದ್ದಿದ ಕೆಲಸಗಳೆಲ್ಲ ದೇವರು ಏನ್ ಮಾಡ್ತಾನ? ಎಲ್ಲರಿಗೆ 70 ವರ್ಷ ಹೋದ್ರ ನಿಮಗೆ ಒಂದೇ ದಿನ ಮಾಡುವಂತ ದೇವರಾಗಿದ್ದಾನೆ. ನಾವು 4ನೇ ವಾಕ್ಯ ನೋಡುವಂತದ್ದೇ ದ ಶಿಪ್ ಗೇಟ್, ಕುರಿಗಳ ಬಾಗಿಲು. ಯಾರ ಈ ಕುರಿಗಳ ಬಾಗಿಲು? ಈ ಕುರಿಗಳ ಬಾಗಿಲು ಯಾರನ? ಕ್ರಿಸ್ತನ. ಕ್ರಿಸ್ಟ್ ಇಸ್ ದ ಶೆಪರ್ಡ್. ಕ್ರಿಸ್ತನು ಕುರುಬನಾಗಿದ್ದಾನೆ. ಯಾತಕ್ಕಾಗಿ ಆಗಿದ್ದಾನೆ? ಆತನು ಕುರುಬನಾಗಿದ್ದ ಕಾರಣ ಏನದ? ಯಾರಾದ್ರೂ ಹೇಳ್ತೀರಿ? ಕುರಿಗಳಿಗೆ ಕಾಯುವ ಕುರುಬನ ಏನ್ ಮಾಡ್ತಾನ? ಯೇಸು ನಿತ್ಯ ಜೀವಕ್ಕೆ ಇವರನ್ನು ಏಕ ಬಾಗಿಲಾಗಿದ್ದಾನೆ. ಏನಾಗಿನ? ನಮಗೆ ಏಕ ಬಾಗಿಲಾಗಿದ್ದಾನೆ. ಎದಕ್ಕ? ನಿತ್ಯ ಜೀವಕ್ಕಾಗಿ. ನಿತ್ಯ ಜೀವ ಅಂದ್ರೆ ಯಾನು? ಇನ್ನ ಸತ್ತಿ ಮತ್ತೆ ಹುಟ್ಟುವುದಿಲ್ಲ. ಈ ಜೀವಿತಕ್ಕೆ ದೇವರು ಏನ್ ಮಾಡ್ತಾನ? ಪರಲೋಕ ರಾಜ್ಯದಲ್ಲಿ ಸ್ಥಾಪಿಸಲ್ಪಡ್ತಾನ. ಈ ಗೇಟ್ ಒಳಗೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಯೇಸು ಕ್ರಿಸ್ತನನ್ನು ಕೈ ಹಿಡಿಬೇಕು. ತೆಗಿರಿ ಯೋಹಾನ 10ನೇ ಸಂಧಿ 7ನೇ ವಚನ ತೆಗಿರಿ. ದೇವರು ಎಷ್ಟು ನಿಮಗೆ ಮಾತಾಡ್ತಾನೆ ಇವತ್ತು ನೋಡರಿ. ಯಾರ್ಯಾರು ನಿಮ್ಮ ದ್ವಾರಗಳಿಗೆ ಹೋಗ್ತೀರಿ, ಎಲ್ಲಿ ದ್ವಾರ ಕಟ್ಟಿಕ್ಕಿದವ ದೇವರು, ಇವತ್ತು ನೀವೆಲ್ಲ ಬಿಚ್ಕೊಂಡು ಏನ್ ಮಾಡ್ಬೇಕು? ದೇವರಿಗೆ ಕೃತಜ್ಞತೆ ಹೇಳ್ಕೊತ ಕೂಡ್ಬೇಕು. ಇವತ್ತಿನಿಂದ ನೀವು ಎಷ್ಟು ಕೃತಜ್ಞತೆ ಹೇಳ್ತೀರಲ್ಲ ಯೇಸುವಿಗೆ, ಅಷ್ಟೆಲ್ಲ ದೇವರ ಮಹತ್ವ ಕಾರ್ಯ ನೀವು ನೋಡುವಂತರಾಗಿದ್ರಿ. ಯೋಹಾನ 10ನೇ ಸಂಧಿ 7ನೇ ವಚನ ಓದಿ ಎಂಬುರೆ. ಆದ ಕಾರಣ ಯೇಸು ಮತ್ತು ಅವರಿಗೆ ನಿಮಗೆ ನಿಜವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಮಾರ್ಗವಾಗಿದೆ. ಮುಗಿತಾ? ಆಮೇನ್. ಯಾರ? ಕುರಿಗಳಿಗೆ ನಾನೇ ಬಾಗಿಲವಾಗಿದ್ದೇನೆ. ಯಾವ ಕುರಿಗಳು? ನಾವೇ ಯಾವ ಕುರಿಗಳೆಲ್ಲ. ನಮ್ಗೇನ್ ಮಾಡ್ತದ? ಸೈತಾನನು ನಮಗ್ ಕಟ್ ಹಾಕ್ತದ. ಸೈತಾನನು ಏನ್ ಮಾಡ್ತಾನ? ದೇವರ ಸಮ್ಮುಖ ಹೋಗ್ಬಾರ್ದಂತೇಳಿ ನಮಗೆ ಹಿಡಿಯಲ್ಪಡ್ತಾನ. ಆದ್ರೆ ದೇವರು ಏನಂತಾನ? ನನ್ನ ಕುರಿಗಳು ನಿತ್ಯ ಜೀವ. ನೀವು 10 ಪೈಕಿ ಸತ್ ಹೋದ್ರೆ ಅದು ಸತ್ತೋಗಿ ಅಲ್ಲೇ ಮುಂದಿಗೆ ಹೋಗ್ತಾರ, ನರ್ಕಕ್ಕೆ ಹೋಗ್ತಾರ. ನಿತ್ಯ ಜೀವ ದೇವರಲ್ಲಿ ಏನ್ ಮಾಡ್ತೇವೆ? ಹೊಸದಾಗಿ ಹುಟ್ಟುತ್ತೇವೆ. ಮೊದಲನೇದಾಗಿ ಹೊಸದಾಗಿ ಕಾರ್ಯ ಮಾಡ್ತೇವೆ. ಹೊಸ ಜನ್ಮ ಸಿಕ್ಕಿದಾಗ ಏನಾಗ್ತದ? ನಮ್ಗ ನಿತ್ಯ ಜೀವ ಸಿಗ್ತದ. ಅದು ಹೆಂಗ್ ಬರ್ತದಂದ್ರೆ ದೇವರಿಗೆ ಪಶ್ಚಾತ್ತಾಪ ಪಡ್ಬೇಕು. ದೇವರೇ, ನನ್ನ ಶಾಪಗಳು, ನನ್ನ ಪಾಪಗಳು ಇವತ್ತು ಸತ್ತೋಗಲ್ಪಟ್ಟಿದೆ. ಕಣ್ಣೀರಿನಿಂದ ಯೇಸುವನ್ನು ಹೃದಯದಲ್ಲಿ ಆರಿಸ್ಬೇಕು ಅನ್ಬೇಕು. ದೇವರೇ,
ನೀನೇ ಕ್ರೂಜೆ ಮೇಲೆ ಪ್ರಾಣ ಕೊಟ್ಟಿದಿ, ನೀನೇ ಪರಿಶುದ್ಧ ರಕ್ತ ನಮಗಾಗಿ ಚೆಲ್ಲಿದಿ, ಅವಾಗ ನೀನು ನನ್ನ ಕುರುಬನಾದಿ. ನನ್ನ ಕುರುಬ ಏನ್ ಮಾಡ್ತಾನ, ಆ ಕುರಿಗಳೆಲ್ಲ ರೂಮಲ್ಲಿ ಹಾಕಿ ಏನ್ ಮಾಡ್ತಾನ, ಆ ಬಾಗಿಲಿಗೆ ಅವನ ಮಂಚ ಹಾಸ್ಕೊತಾನ. ಹೆಂಗ ಅಡ್ಡ ಹಾಸ್ತಾನ, ಅಡ್ಡ ಹಾಸಿ ಮಲ್ಕೋತಾನೆ. ಯಾಕಂದ್ರ ಯಾರು ಒಳಗ್ ಬರಬಾರ್ದು, ತನ್ನ ಮಕ್ಕಳು ಏನಿರ್ಬೇಕು, ಸುರಕ್ಷಿತವಾಗಿರ್ಬೇಕು ಅಂತ ಹೇಳಿ ದೇವರು ಕಾರ್ಯ ಮಾಡ್ತಾನ. ಇದೇ 4ನೇ ದ ಶಿಫ್ಟ್ಗೆ, ಕುರಿಗಳ ಬಾಗಿಲು. ಯಾರ ಯೇಸುವೆ ನಿತ್ಯ ಜೀವನಕ್ಕೆ ಏಕೈಕ ಮಾರ್ಗವಾಗಿದ್ದಾನೆ. ಈ ಮಾರ್ಗದಲ್ಲಿ ಹೋಗಿದವರಿಗೆ ಕಷ್ಟ, ದುಃಖ, ಚಿಂತೆ, ಹಿಂಸೆ ಬರಲ್ಲ. ಇವತ್ತು ನಾವು ಹೇಳಬಹುದು, ಕಷ್ಟ ಬಂದದ, ರೋಗ ಬಂದದ, ಅದು ಬಂದದ, ಎಲ್ಲದರಿಂದ ದೇವರು ಒಬ್ಬನೇ ನಿಮ್ಗ ಬಿಡಿಸಲ್ಪಡ್ತಾನೆ. ಯಾವಾಗ ಆತನ ಒಂದು ಬಾಗಿಲ ಒಳಗೆ ನಾವು ಹೋಗಿದಾಗ ಮಾತ್ರ. ಮತ್ತು ನಾವು ನೈತ್ಯದಾಗಿ ನೋಡ್ತೇವೆ, ದ ಬ್ಯೂಟಿಫುಲ್ ಗೇಟ್, ಸುಂದರವಾದ ಬಾಗಿಲು. ನೋಡಿ, ಸಾಲ್ಮೋನನು ಕಟ್ಟಿದ ಯೆರೂಸಲೇಮಿನ ಒಂದು ಸುಂದರವಾದ ಆಲಯ ಕಟ್ಟಲ್ಪಡ್ತದೆ. ಅದು ದೇವರೇನಂತರ ಸುಂದರವಾದ ಆಲಯ. ಆ ಗೇಟ್ ಅಲ್ಲಿ ಬಂದವರಿಗೆ ಎಲ್ಲರಿಗೂ ವಿಮೋಚನ ಆಗುವಂತದ್ದಾಗಿದೆ. ಹೀಲಿಂಗ್ ಅಂಡ್ ರಿಸ್ಟೋರೇಷನ್ ಆಗ್ತದೆ, ಅಂದ್ರೆ ಗುಣಪಡಿಸುವುದು ಮತ್ತು ಪುನಃ ಸ್ಥಾಪನೆ. ಈ ವಾಕ್ಯ ನಾವು ನೋಡ್ತೇವೆ ಎಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡಲ್ಪಡ್ತೇವೆ. ಅಪೊಸ್ತಲ ಕೃತ್ಯ 3ನೇ ಸಂಧಿ 2ನೇ ವಚನ 8ನೇ ವಚನ. ಪೌಲನು ಏನ್ ಮಾಡ್ತಾ ಇರ್ತಾನ, ಆ ದ್ವಾರದಿಂದ ದೇವಾಲಯದಿಂದ ಹೋಗುತ್ತಾ ಇರ್ತಾನ. ಅಲ್ಲಿ ಒಬ್ಬ ಕುಂಟನಿರ್ತಾನ, ಹುಟ್ಟು ಕುಂಟನು. ಅಲ್ಲಿ ದಿನನಿತ್ಯ ಭಿಕ್ಷೆ ಬೇಡುವುದಕ್ಕಾಗಿ ಅವನಿಗೆ ಯಾರೋ ತಂದೆಯಲ್ಲಿ ಇಡಲ್ಪಡ್ತಾರ ಮತ್ತು ಅವನಿಗೆ ಯಾರೋ ತಕೊಂಡು ಹೋಗಲ್ಪಡ್ತಾರ. ಆದರೆ ಪೇತ್ರನು ಮತ್ತು ಯೆಹೋವನು ಅಲ್ಲಿಂದ ಹೋಗುತ್ತಾ ಇರ್ತಾರೆ. ಜಾನ್ ಮತ್ತೆ ಪೇತ್ರ ಹೋಗ್ತಾ ಇರ್ತಾರೆ. ಪೇತ್ರ ಹೋಗುವಾಗ ದೇವರು ಅವನಿಗೆ ಪವಿತ್ರಾತ್ಮ ಭರಿತನಾಗಿ ಆ ಮನುಷ್ಯನನ್ನು ನೋಡಲ್ಪಟ್ಟು ಅವನ ಹತ್ರ ಹೋಗ್ತಾನ. ಆ ಭಿಕ್ಷಗಾರ ಏನ್ ಮಾಡ್ತಾನ, ಕುಂಟನು, ಇವನಿಂದ ನನಗೆ ಏನಾದ್ರೂ ಸಿಗ್ತದೇನೋ, ನನಗೆ ಏನಾದ್ರೂ ಹಾಕ್ತಾನೆ, ಏನಾದ್ರೂ ಅಕ್ಕ ಇವತ್ತ ಅಂತೇಳಿ ಅವ ಆಸೆ ಬೀಳ್ತಾನ. ಆದ್ರ ದೇವರ ಆತ್ಮ ಏನ್ ಹೇಳುತ್ತದ, ಇವನಿಗೆ ಸ್ವಸ್ಥ ಮಾಡು ಗೊತ್ತಾ. ಇದೇ ದೇವರೇನ್ ಹೇಳಲ್ಪಡ್ತಾನ, ಹೀಲಿಂಗ್ ಅಂಡ್ ರಿಸೋಸಿಯೇಷನ್. ಅಂದ್ರೆ ಇದು ದೇವರಿಂದ ಒಂದು ಮುಖಾಮುಖಿ ಆದಾಗ ಮತ್ತೆ ಹಿಂತಿರುಗಿ ಬರಲಾರದು. ಏನದ, ದೇವರು ಯಾವಾಗ ಹೀಲ್ ಮಾಡ್ದ ನೋಡು, ಅದು ಮತ್ತೆ ನಮಗೆ ಹಿಂತಿರುಗಿ ಬರಲ್ಲ. ಆ ಕುಂಟಲಿಗೆ ಏನ್ ಮಾಡ್ತಾನೆ ಪೇತ್ರ, ಹೋಗಿ ನಿನಗೆ ಸ್ವಸ್ಥ ಆಗ್ಲಕ್ಕೆ ಇಷ್ಟ ಅದನ ಅಂದ್ರೆ ಹ್ಞೂ ಅಂತಾನ. ಎದ್ದು ನಡಿ ಅಂತ ನಾವು ಏನ್ ಮಾಡ್ತಾರೆ, ಕುಂಟ ತನ್ನ ಚಿಡಿತಾರೆ ಎದ್ದು. ನೋಡಿ ದೇವರ ಅದ್ಭುತ. ಈ ಗೇಟಲ್ಲಿ ನಮ್ಮ ಆರೋಗ್ಯ ಕೆಟ್ಟಿದಾಗ, ನಮ್ಮ ಆರೋಗ್ಯ ಇಲ್ಲದಾಗ ಆ ಮುಖಾಮುಖಿಯಾಗಿ ದೇವರು ಏನ್ ಮಾಡ್ದ, ನಮಗ ರಿಸರ್ವೇಷನ್ ಅಂತ ರೀಸಾಲ್ವೇಷನ್ ಮಾಡ್ದ. ಯಾಕಂದ್ರ ನಮ್ಮ ಪುನಃ ಸ್ಥಾಪಿಸಿದ, ಮತ್ತೊಮ್ಮೆ ಸ್ಥಾಪಿಸಿದ. ನನಗ ಹೆಂಗ್ ಸ್ಥಾಪಿಸಿದ, ಅನಾರೋಗ್ಯದಲ್ಲಿ ಆಯ್ತು, ಅವ್ನು ಮರಣಕ್ಕೆ ಹೋಗವನ, ಆಮೇಲೆ ಏನಿಲ್ಲ, ಆಸ್ತಿ ಅಂತಸ್ತಿಲ್ಲ, ಏನು ಬಿಲ್ಲ, ಮನೆ ಮಕ್ಕಳು ಎಲ್ಲರೂ ಹೋದು. ಯಾಕಂದ್ರೆ ಕುಂಟನ ಯಾರು ನೋಡೋರಿಲ್ಲ, ಅವನಿಗೆ ಅವ ಒಬ್ಬರೇ ಸಾಯ್ಬೇಕು. ಆದ್ರೆ ದೇವ್ರು ಏನ್ ಮಾಡ್ದ, ತಿರುಗಿ ಅವನಿಗೆ ಹೊಸ ಜೀವನ ಕೊಟ್ಟ. ಯಾಕೆ ಕೊಟ್ಟ, ಅದು ಮತ್ತೆ ಹಿಂತಿರುಗಿ ಬರಲ್ಲ ಅಂತ ಹೇಳ್ತದ ದೇವ್ರು. ದೇವ್ರ ವಾಕ್ಯ ಏನ್ ಹೇಳ್ತದ, ಆ ರೋಗ ಹೋಯ್ತಲ್ಲ ಹಿಂತಿರುಗಿ ಬರಗುಡಿಸಲ್ಲ ಅಂತ ಹೇಳ್ತಾರೆ ದೇವ್ರು. ಅದೇ ರೀತಿಯಾಗಿ ಇದೊಂದು ದ್ವಾರ ಆಗ್ಯದ, ದ ಬ್ಯೂಟಿಫುಲ್ ಗೇಟ್. ಈ ಬ್ಯೂಟಿಫುಲ್ ಗೋಡ್ದಾಗ ಒಂದ್ ಪೈಕಿ ಎನ್ಕೌಂಟರ್ ಆಯ್ತಲ್ಲ ದೇವರು, ಎಲ್ಲವೂ ಚೇಂಜ್ ಆಗ್ತದೆ. ಎವ್ರಿಥಿಂಗ್ ಈಸ್ ಪಾಸಿಬಲ್. ದೇವ್ರು ಎಲ್ಲವನ್ನು ಹೀಲ್ ಮಾಡುವಂತ ಶಕ್ತಿ ಸಮರ್ಥನ. ಆದರೆ ಕೇಳಬೇಕಾದೆ, ದೇವರೇ ಆ ಕುಂಟಿಗೆ ಹೆಂಗ್ ಹೀಲ್ ಮಾಡಿದೆ, ಕುಂಟಿಗೆ ಹೆಂಗ್ ಕಣ್ಕೊಟ್ಟಿದಿ, ಸತ್ತಿದನಿಗೆ ಹೆಂಗ್ ಎಬ್ಸಿದಿ, ಆ 18 ವರ್ಷದಿಂದ ದೇವ್ ಕಟ್ಟಕ್ಕಿಲ್ಲ ಹೆಂಗ್ಸಿ ಹೆಂಗ್ ನೀ ಹೀಲ್ ಮಾಡಿದಿ, ಇವತ್ತು ನೀ ನನಗೆ ಮಾಡ್ತಿ. ಮೂಕ ಕೂಡ ದೇವ್ರಿಗೆ ಹಿಡಿದಿ, ಅವನಿಗೆ ನೀ ಹೆಂಗ್ ಪೂರ ಹಿಡಿದಿ ಹೀಲ್ ಮಾಡಿದಿ, ಇವತ್ತು ನನಗ್ ಬಿ ಮಾಡಂದಾಗ ದೇವ್ರು ನಮಗ್ ಬಿ ಏನ್ ಮಾಡ್ತಾನ, ಎನ್ಕೌಂಟರ್ ಮಾಡ್ತಾನ. ಕೌಂಟರ್ ಮಾಡಿದಾಗ ಯಾವ್ದಾರ ಬುಲೆಟ್ ಗೋಲಿ ಬಿಟ್ರೆ ಹಿಡಿಲಕ್ ಬರ್ತದ, ಖತಮ್, ಸಾಯ್ತಾನೆ ಎದುರಿ ನಾವು. ದೇವ್ರು ಹಂಗ್ ಮಾಡ್ತಾನ. ಮತ್ತೆ ನಾವು 6ನೇದಾಗಿ ನೋಡ್ತೇವೆ, ಓಪನ್ ಡೋರ್ ಫಾರ್ ಫಿಲಾಡಿನಿಯಾ. ಫಿಲಾಡಿನಿಯಾ ಅನ್ನೋದು ಯಾವುದೋ ಒಂದು ದೇಶ ಅದ, ಅದೊಂದು ಚರ್ಚ್ ಅದ. ಆ ಸಭೆಯಲ್ಲಿ ದೇವರಿಗೆ ಅದ್ಭುತ ನಡೆಸ್ತಾನಲ್ಲ, ನನ್ನ ವಾಕ್ಯ ಕೈಕೊಂಡು ನಡಿಬೇಕಂತ ಹೇಳ್ತಾನ. ಈ ಫಿಲಾಡೆಲ್ಫಿಯಾ ಸಭೆಯಲ್ಲಿ ಏನದ, ಕಮಿಟ್ಮೆಂಟ್ ಮತ್ತು ಡಿಸಿಪ್ಲಿನ್ ಆಗಿ ಇರುವಂತರಾಗಿರ್ತಾರೆ. ಅದಕ್ಕೆ ದೇವರು ಏನ್ ಹೇಳ್ತಾನ, ಜೀವನದ ಹಾದಿಗೆ ಉದ್ದೇಶ ಪೂರ್ವಕವಾದ ನಂಬಿಕೆ ಅಗತ್ಯವಾದ. ನೋಡಿ, ನಮ್ಮ ಜೀವನಕ್ಕೆ ಏನ್ ಬೇಕು, ಅಗತ್ಯವಾದ ನಂಬಿಕೆ ಬೇಕು. ಯಾ ನಂಬಿಕೆ? ದೇವರ ವಾಕ್ಯ. ಈ ದೇವರ ವಾಕ್ಯನ ಓದ್ಲತ್ತಿದೇವಲ್ಲ, ತೆಗಿರಿ, ಪ್ರಕಟಣೆ ತೆಗಿರಿ, ಸಿಗ್ತದೆ ನಿಮಗೆ, ಓದಿಸ್ತೇವೆ. ಪ್ರಕಟಣೆ 3ನೇ ಸಂಧಿ 8ನೇ ವಚನ ತೆಗಿರಿ. ಸಿಕ್ಕದ್ರಮ್ಮ, 3ನೇ ಸಂಧಿ 8ನೇ ವಚನ. ದೇವರು ಏನ್ ಮಾಡ್ತಾರ, ತನ್ನ ಆಪರ್ಚುನಿಟಿಗಳು, ಡಿವೈನ್ ಆಪರ್ಚುನಿಟಿಗಳು ನಮಗೆ ಕೊಡಲ್ಪಡ್ತಾನೆ. ಯಾದಕ್ಕಾಗಿ? ಡಿವೈನ್ ಅಂದ್ರೆ ಏನಂತ, ದೈವಿಕ ಅವಕಾಶಗಳು.
ಈ ಸಭೆಯಲ್ಲಿ ದೇವರು ಅದೇ ಮಾಡ್ತಾನೆ. ಯಾವಾಗ ನಾವು ದೇವರ ವಾಕ್ಯ ಹೇಳ್ತೇವೆ, ಸಾರಲ್ಪಡ್ತೇವೆ, ದೇವ್ರ ವಾಕ್ಯಕ್ಕ ನಾವು ಹೆಜ್ಜೆಯಾಗಿ ಇರ್ತೇವೆ ನೋಡು, ನಿನಗೆ ಸ್ವಲ್ಪನೇ ವಾಕ್ಯ ಬರ್ತದ ಅಂತೇಳಿ ದೇವ್ರು ಏನ್ ಮಾಡ್ತಾನ, ಬಹಳಷ್ಟು ಜ್ಞಾನ ಕೊಡ್ತಾನ. ಇದರಿಂದ ನಿಮ್ಗೆ ಏನಾಗ್ತದ, 6ನೇ ವಾಕ್ಯದಿಂದ ಗೇಟಿಂದ ನಿಮ್ಮ ಆತ್ಮಿಕವಾದ ಜೀವನ ಹೆಚ್ಚಾಗ್ತದೆ. ಓದ್ರಿ ಅಮ್ಮರೇ. 8ನೇ ಸಂಧಿಲ್ಲ, 3ನೇ ಸಂಧಿ 8ನೇ ವಚನ. ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು. ನಿನಗಾಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲ ಎಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿದ್ದೇನೆ. ನೋಡಿ ಏನದ, ನಾನು ನೀ ಸ್ವಲ್ಪದಲ್ಲೇ ನನ್ನ ವಾಕ್ಯವನ್ನು ಹೇಳ್ಕೊಂಡು ಹೇಳತ್ತಿದ್ದಲ್ಲ, ಅದಕ್ಕೆ ಏನ್ ಮಾಡ್ತಿಲ್ಲತನ, ನಿನ್ನ ಎದುರುಗಡೆ ಏನ್ ಮಾಡುತ್ತೆ, ಒಂದು ದ್ವಾರ ತೆಗಿಲತ್ತೆ. ಯಾವ ದ್ವಾರ? ನೀವು ವಾಕ್ಯದ ದ್ವಾರ. ಅದು ತೆಗೆದ ನಿಂಗೆ ಏನಾಗ್ತದ, ನಿನಗೆ ನನ್ನ ವಾಕ್ಯವು ಕಡಿಮೆ ಅನಿಸಿದಾಗ ಅದಕ್ಕೆ ನಿನಗೆ ನಾ ಹೆಚ್ಚು ಮಾಡಿಸ್ತೇವೆ. ಇವತ್ತು ನನಗೆ ಏನದ, ಥಾಡೇನೆ ಹೇಳಕ್ ಬರ್ತದ. ಸುರುದಾಗ ನಾನು 5-6 ತಿಂಗಳಿಂದ ಬಂದಾಗ ನನಗೆ ವಾಕ್ಯ ಹೇಳಕ್ ಬರ್ತಿತ್ತ, ಅದಕ್ಕೆ ಹಿಂದೆ ಬರ್ತಿತ್ತ. ನಾನು ದೇವ್ರ ಮಗನ, ನಮ್ಮ ಅಪ್ಪ ಅದ್ರ ಇದ್ದಿದ್ದ, ಯಾರು ಬಿದ್ದಿಲ್ಲ ಮನ್ಯಾಗ. ನನಗೆ ದೇವ್ರ ಆರಿಸಲ್ಪಟ್ಟ. ನಾ ಏನ್ ಮಾಡ್ದ, ಸ್ವಲ್ಪ ವಾಕ್ಯ ಹೇಳಕ್ ಹೋದ. ಇವತ್ತು ಏನ್ ಮಾಡ್ತಾ, ದೇವರು ತನ್ನ ರಹಸ್ಯಗಳನ್ನು ಬಿಚ್ಚಿ ಬಿಚ್ಚಿ ಹೇಳಲ್ಪಟ್ಟ. ನಾ ಸ್ವಲ್ಪದಲ್ಲಿ ಎಲ್ಲರಿಗೂ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ಏನ್ ಮಾಡ್ದ, ದೇವರು ದೊಡ್ಡ ದೊಡ್ಡ ಅದ್ಭುತಗಳು ಮಾಡ್ದ, ರೀಸೊಲ್ಯೂಷನ್ ಮಾಡ್ದ, ಮತ್ತೆ ಪುನಃ ಸ್ಥಾಪಿಸಿದ ಜನರಿಗೆ ಯಾರ್ಯಾರು ರೋಗದಲ್ಲಿ ಬಿದ್ದಿರಲ್ಲ ಹೀಲ್ ಮಾಡಿದ ನನ್ನ ಕೈಲಿ. ಮತ್ತೆ ಅವ್ರು ಏನ್ ಮಾಡ್ದ, ದೇವರ ರಾಜ್ಯಕ್ಕೆ ಸೇರುವಂತೆ ಮಾಡ್ದ. ಈ 6ನೇ ಗೇಟು ಅದೇ ಆಗಿ ಮಾರಲ್ಪಡ್ತದೆ. ಯಾವಾಗ ನಾವು ಸ್ವಲ್ಪದಲ್ಲಿ ವಾಕ್ಯ ಹೇಳ್ತೇವಲ್ಲ, ಅಂದ್ರೆ ನಂಬಿಕೆ ಇರ್ತೀವ ಆತ್ಮಿಕವಾಗಿ, ಅವಾಗ ನಮ್ಗೆ ಏನಾಗ್ತದ, ನಮ್ಮ ಹೆಸರು ದೇವರ ವಾಕ್ಯದಲ್ಲಿ ಬರೆಯಲ್ಪಡ್ತದ. ನಾವು ಆತ್ಮಿಕ ಶಕ್ತಿಯಲ್ಲಿ ಬೇಕಾದ ಒಂದು ವೇಳೆ ವಿಚಾರವನ್ನು ಆತ್ಮಿಕ ಜೀವಿತದಲ್ಲಿ ನಾವೇನ್ ಮಾಡ್ತೇವೆ, ಬೆಳೆಯಲ್ಪಡ್ತೇವೆ. ಯಾವ ರೀತಿಗೆ ಆತ್ಮಿಕದಲ್ಲಿ ಬೆಳಿತೇವಂದ್ರ, ವಾಕ್ಯ ಓದ್ದ ಮಾತ್ರ. ದೇವರ ವಾಕ್ಯ ನೀ ಹಗಲು ರಾತ್ರಿ ಧ್ಯಾನಿಸಿದ್ರು ಕಡಿಮೆ ಅದ ಅಂತ ಹೇಳ್ತಾನ. ನಿನಗೆ ಅರ್ಥ ಆಗಲ್ಲ, ಆದ್ರೂ ದೇವರ ವಾಕ್ಯ ಹೇಳುವಾಗ ಏನ್ ಮಾಡ್ತಾನ, ಒಂದೊಂದು ಮಾತಿನ ಅರ್ಥ ನಿನಗೆ ಹೇಳಲ್ಪಡ್ತಾನ. ಈ ದ್ವಾರದಲ್ಲಿ ಹೋದಾಗ ನಿನ್ನ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವ ಸೈತಾನ ನಿನ್ ಕಟ್ ಹಾಕ್ಲಕ್ ಬರ್ತಾ ಇರ್ತಾನಲ್ಲ, ನಿನಗೆ ಮೊದಲಾಗಿ ದೇವರ ಆತ್ಮ ತೋರಿಸಲ್ಪಡ್ತಾನ. ನೋಡು, ಇವನು ನಿನಗೆ ಈ ಕಾರ್ಯಕ್ಕಾಗಿ ಸಿಕ್ಕಾಕ್ಲತ್ತಾನ, ಇವನು ನಿನಗಾಗಿ ಕಾರ್ಯಕ್ಕಾಗಿ ದ್ರೋಹ ಮಾಡ್ತಾ ಇದ್ದಾನೆ. ದೇವರ ಆತ್ಮ ಮಾತಾಡ್ತಾನೆ. ಯಾಕಂದ್ರೆ ನೀನು ವಾಕ್ಯದ ಮೂಲಕ ಆತ್ಮಿಕವಾಗಿ ದೇವರ ಕಾರ್ಯಗಳು ನಡೆಸಿದಾಗ ಅವನು ಏನ್ ಮಾಡ್ತಾನ, ಹೆಚ್ಚಾಗಿ ನಿನಗೆ ಆಶೀರ್ವಾದ ಮಾಡುವಂತನಾಗಿದ್ದಾನೆ. ಮತ್ತು ನಾವು 7ನೇದಾಗಿ ನೋಡ್ತೇವೆ, ನ್ಯಾರೋ ಡೋರ್, ಇಕ್ಕಟ್ಟಿನ ಬಾಗಿಲು. ನೋಡಿ, ದೇವರು ಇದು ಒಂದು ಬಹಳ ಉತ್ತಮವಾದ ವಾಕ್ಯ ಅದ. ವಾಕ್ಯ ತೆಗಿರಿ, ಲೋಕನು ಬರೆದ ಸುವಾರ್ತೆ 13ನೇ ಸಂಧಿ 24ನೇ ವಚನ ತೆಗಿರಿ. ಇಕ್ಕಟ್ಟಿನ ಬಾಗಿಲು, ದ ನ್ಯಾರೋ ಡೋರ್, ಕಮಿಟ್ಮೆಂಟ್ ಅಂಡ್ ಡಿಸಿಪ್ಲಿನ್. ಈ ಬಾಗಿಲು ಒಳಗೆ ಹೋಗ್ಬೇಕಾದ್ರ ನಮ್ಮಲ್ಲಿ ಏನಿರ್ಬೇಕು, ಬದಲತೆ ಮತ್ತು ನಿಷ್ಠತ್ವ. ಏನ್ ಬದಲಾವಣೆ ಬೇಕು, ಒಂದು ಡಿಸಿಪ್ಲಿನ್ ಬೇಕು, ನಮ್ಮಲ್ಲಿ ಕಮಿಟ್ಮೆಂಟ್ ಬೇಕು. ಯಾವ ರೀತಿಯಾಗಿ ಇಕ್ಕಟ್ಟಿನ ಬಾಗಿಲಲ್ಲಿ ಬಹಳಷ್ಟು ಜನರು ವಾಕ್ಯ ಹೇಳಿರ್ಬೇಕು. ಇಕ್ಕಟ್ಟಿನ ಬಾಗಿಲಲ್ಲಿ ಹೋಗುದು ಬಹಳ ಕಷ್ಟ ಅದ. ಹೌದು, ಬಹಳ ಕಷ್ಟ ಅದ. ಯಾಕಂದ್ರೆ ಅದರಲ್ಲಿದ್ದ ದುರಾತ್ಮನು ನಿಮ್ಮನ್ನು ಕೈ ಹಿಡಿಯುವಂತದಾಗಿದೆ. ದುರಾತ್ಮನು ನಿಮಗೆ ಒಂದೊಂದು ಕಾರ್ಯದಲ್ಲಿ ವೇಸ್ಟ್ ಅಲ್ಲ, ದೇವರ ಸನ್ನಿಧಿ ಮುಂದೆ ಹೋಗ್ಬೇಕಂತಿರಲ್ಲ, ಸೈತಾನನ ಹಿಡಿದು ನಿಮಗೆ ಎಳೆಯುವಂತನಾಗಿದ್ದಾನೆ. ಇದ್ರ ಒಳಗೆ ಹೋಗ್ಬೇಕಾದ್ರೆ ಬಹಳಷ್ಟು ಶ್ರಮೆ ಬೇಕು, ಡಿಸಿಪ್ಲಿನ್ ಬೇಕು. ದೇವ್ರೇ, ಇವತ್ತು ನಾನು 1 ಗಂಟೆ ಪ್ರೇಯರ್ ಮಾಡ್ತೇನೆ ಮುಂಜಾನೆ, ಇವ್ನಿಗೆ 1 ತಾಸು ಮಾಡ್ತೇನೆ ಅಂದ್ರೆ 1 ತಾಸು ಪ್ರೇಯರ್ ಮಾಡ್ಬೇಕು. ದೇವ್ರೇ, ಇವತ್ತು ನಾ ಯಾರಿಗೆ ಬೈಯಲ್ಲ, ನಾನು ನಿನ್ ಸಭೆಗೆ ಹೋಗ್ತೇನೆ, ನಿನ್ ಎಲ್ಲ ಕಮೆಂಟ್ಸ್ಗಳು ಫಾಲೋ ಮಾಡ್ತೇನೆ, ನೀನು ಒಡಂಬಡಿಕೆ ಮೇಲೆ ನಿಂದಿರ್ತೆ ಅಂದಾಗ ಮಾತ್ರ ಇದು ಕಾರ್ಯ ಮಾಡ್ತದೆ. ಸಿಕ್ಕದಮ್ಮ ನಿಮಗ? 13:24 ಓದ್ರಿ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದು ಹೆಣಗಾಡಿರಿ. ಬಹು ಜನ ಒಳಕ್ಕೆ ಹೋಗುವುದನ್ನು ನೋಡುವರು, ಆದರೆ ಅವರಿಂದ ಆಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಮನೆ ಯಜಮಾನನು ಎದ್ದು ಕದ ಹಾಕಿಕೊಂಡ ಮೇಲೆ ನೀವು ಹೊರಗೆ ನಿಂತುಕೊಂಡು ಕದ ತಟ್ಟಿ, ಸ್ವಾಮಿ ನಮಗೆ ತೆರೆಯಿರಿ ಎಂದು ಹೇಳುವುದಕ್ಕೆ ತೊಡಗುವಾಗ ಅವನು, ನೀನು ಎಲ್ಲಿಯವರು, ನಿನ್ನ ಗುರುತು ನನಗಿಲ್ಲ ಅಂದನು.
ಏನಂತಾನ ದೇವರು? ಯಾರ ಹೊರಗಿದ್ದರು ಏನಂತ ನಿಮ್ ಗುರುತ ಮೂನೆಲ್ಲ ಅಂತ ದೇವ್ರು ಹೇಳ್ತಾನ. ಯಾಕ? ಪಾಪದಾಗ ಬಿದ್ದವರು. ಈ ಮೊದಲನೇದು ಏನಿತ್ತು, ದೇವರು ಪಾಪಿಗಳಿಗೆ ಎಷ್ಟು ಹೇಳ್ದ? 100 ವರ್ಷ ಸುವಾರ್ತೆ ಸಾಕ್ತಾನು. ಹೋಗಿ ಬರ್ರಿ, ಜಳಪ್ರಾಯ ಬರ್ಲತ್ತದ, ಪಾಪ ಬಿಡ್ರಿ, ನಾವೇ ಒಳಗ್ ಬರ್ಲಕ್ ನಾವೇ ಸಪೋರ್ಟ್ ಮಾಡ್ರಿ, ದೇವ್ರ ವಾಕ್ಯ ಕೇಳಂತ ಕೇಳಕ್ ತಯಾರಿಲ್ಲ. ದೇವ್ರ ನ್ಯಾಯ ಬರೋಕ್ಕಿಂತ ಮುಂಚೆಗೆ ಏನ್ ಮಾಡ್ತಾನ? ಅವ್ರಿಗೆಲ್ಲ ತಿಳುವಳಿಕೆ ತಿಳಿಸಲ್ಪಡ್ತಾನ. ನೋಡ್ರಿ ಇದೆಲ್ಲ ಆಗಲ್ಲ, ಆದ್ರೂ ಕೇಳಿಲ್ಲ ಯಾರ್ಗಿ. ಜಲಪ್ರಾಯ ಬಂತು, ಸತ್ತೋದ್ರು. ಪಾರೋ ನನ್ ಬಲ್ ಹೋಯ್ತೇವು. ಆತನಿಗೆ ಎಷ್ಟೇ ಮಾಡಿದ್ರು ಮೊಂಡ ಆಗಿರ್ತಾನ. ನನಗೆ ಸೈತಾನನ ಮೈಯಲ್ಲಿ ಹೋಗ್ತದ, ನಾನೇ ಶ್ರೇಷ್ಠ. ಇವ ಯಾರೋ ಯೆಹೋವ ದೇವರು, ಈತನ ಯಾವನ ನನಗೆ ಆಡ್ರೆಸ್ ಕೊಡ್ತಾನ, ನಾ ರಾಜ್ಯ ಅಂತ ಗಮಂಡಲಾಗಿ ಬರ್ತದೆ. ಯಾವುದು? ಸೈತಾನ ಅವನಿಗೆ ತರ್ತದ. ಆದ ದೇವರು ಏನ್ ಮಾಡ್ತಾನ? ಅಲ್ಲಿ ಸಂಗಾರ ದೇವದೂತ ನೋಡಿ ಏನ್ ಮಾಡ್ತಾನ? ಆ ಜನರಿಗೆ ನಾಶ ಮಾಡ್ತಾನ, ಹುಟ್ಟಿದ ಮಕ್ಕಳು. ಆದ್ರೆ ಇಸ್ರಾಯೇಲ್ಗೆ ಏನಾಗ್ತದ? ಆ ಕುಡಿಯ ರಕ್ತ, ಅದೇ ಯೇಸುವಿನ ರಕ್ತ ಇಲ್ಲಿ ಬರ್ತದೆ. ಆದ್ರೆ ನ್ಯಾರೋ ಬ್ರಿಡ್ಜ್ ಇದ್ರಲ್ಲಿ ಒಳಗೆ ಹೋಗ್ಬೇಕಾದ್ರೆ ಹಣಗಾಡಿರಿ ಅಂತ ಹೇಳುವ ಒಂದು ಪದ ಅದ. ಈ ಪದ ಗ್ರೀಕ್ ಪದದಲ್ಲಿ ಬರೆಯಲ್ಪಟ್ಟಿದೆ. ಅದರ ಆತ್ಮ ಏನಂದ್ರೆ ಆತ್ಮಿಕ ರಾಜ್ಯದೊಳಗೆ ಹೋಗುವುದು. ದೇವರು ಈ ಎಲ್ಲ ಬಾಗಿಲುಗಳು ನಿಮ್ ಕಣ್ಣು ಮುಂದೆ ಇಟ್ಟಿಲ್ಲ, ಅವ ಆತ್ಮಿಕ ಕಣ್ಣುಗಳಲ್ಲಿ ಇದ್ದಾವ. ಈ ಆತ್ಮಿಕ ಕಣ್ಣು ಬಾಗಿಲುಗಳಲ್ಲಿ ನಾವು ಸ್ಪಿರಿಚುವಲಿ ಇನ್ವಾಲ್ವ್ ಆಗಬೇಕಾದ್ರೆ ಏನ್ ಬೇಕು? ನಮ್ಮ ಕಮಿಟ್ಮೆಂಟ್ ಬೇಕು, ಮತ್ತೆ ಡಿಸಿಪ್ಲಿನ್ ಬೇಕು. ಏಕಂದ್ರೆ ಕಮಿಟ್ಮೆಂಟ್ ಇಲ್ಲಂದ್ರೆ ಡಿಸಿಪ್ಲಿನ್ ಆಗಲ್ಲ. ಇವತ್ತು ನೀವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಎಷ್ಟು ಗಂಟೆಗೆ ಹೋಗ್ತೀರಿ? ಮುಂಜಾನೆ 8:30 ಹೋಗ್ತೀರ ಮನೆಗಿಂದು. ಎಷ್ಟು ಕ್ಲಾಸ್ ಹೋಯ್ತದ ಹೋಗೋದು? ನೀ 10 ಗಂಟೆ ಹೋದ್ರೆ ನಿಮ್ಗೆ ತಗೋತಾರ ಸ್ಕೂಲ್ ಒಳಗ? ಅಮ್ಮರೇ ನೀವು ಡ್ಯೂಟಿ ಮಾಡಿರಲ್ಲ, ನಿಮ್ಗೆ 10 ಗಂಟೆಗೆ ಡ್ಯೂಟಿ ಇರ್ತೀತಾ? ನೀ 11ಕ್ಕೆ ಹೋದ್ರೆ ನಿಮ್ಗೆ ಹೋಮ್ ಮಾಡ್ತೀರ ಸ್ಕೂಲ್ದಾಗ ಪ್ರಿನ್ಸಿಪಲ್. ಮತ್ತೆ ಇವತ್ತು ದೇವರಿಗೆ ಹಂಗೆ ನಿಮ್ಗೆ ಪ್ರೀತಿ ಮಾಡ್ತಾನ. ನೀವು ಈಗೆಲ್ಲ ಇಷ್ಟೆಲ್ಲ ಮಮತೆ ಮಾಡಿಕೊಳ್ಳುತ್ತೀರಿ, ನೀವು ಸಭೆಗೆ ಲೇಟ್ ಆಗಿ ಬರ್ತೀರಿ, ದೇವರ ವಾಕ್ಯ ಲೇಟ್ ಆಗಿ ಮಾಡ್ತೀರಿ, ದೇವರ ಪ್ರಾರ್ಥನೆ ಲೇಟ್ ಆಗಿ ಮಾಡ್ತೀರಿ, ಸೈತಾನ ಕೈಗೆ ಸಿಕ್ಬಿದ್ದು ಅನಾರೋಗದಲ್ಲಿ ಬೀಳ್ತೀರಿ, ಚಿಂತೆ ದುಃಖ ಭಾರದಲ್ಲಿ ಬೀಳ್ತೀರಿ. ಈ ಇಕ್ಕಟ್ಟಾದ ಮಾರ್ಗ, ಇಕ್ಕಟ್ಟಾದ ಡೋರು, ದ ನ್ಯಾರೋ ಡೋರ್ ಅಂತ ಸುಮ್ಮನೆ ಹಿಂಗೆ ಹೇಳಿದ ಬಾಯಿ ತೆರೆದು ಜೀವನದ ಹಾದಿಗೆ ಏನದ? ಉದ್ದೇಶಪೂರ್ವಕವಾದ ನಂಬಿಕೆ ಅಗತ್ಯವಾದ. ಏನದ? ನಂಬಿಕೆ ಅಗತ್ಯದ. ನಂಬಿಕೆ ಎಲ್ಲಿ ಬರ್ತದ? ಯೇಸುವಿಗೆ ನಂಬಿದಾಗ ಮಾತ್ರ, ಯೇಸುವಿನ ಮಾರ್ಗದಲ್ಲಿ ನಡೆದಾಗ ಮಾತ್ರ. ಬೇರೆ ಯಾವುದರಲ್ಲೂ ದೇವರ ರಾಜ್ಯವು ಪ್ರವೇಶಿಸುವುದಕ್ಕೂ ಪಡಿಬಹುದಾಗಿಲ್ಲ. ನೋಡಿ, ದೇವರ ರಾಜ್ಯಕ್ಕೆ ನಾವು ಎಲ್ಲಿ ಹೋದ್ರೂ ರಾಜ್ಯದೊಳಗೆ ಸೇರುವುದಕ್ಕೆ ನಮ್ಮಿಂದ ಕಾರ್ಯವಾಗಲ್ಲ. ನಾವು ಏನ್ ಮಾಡ್ಬೇಕು? ಒಬ್ಬ ವ್ಯಕ್ತಿಯ ಕಠಿಣ ಪರಿಶ್ರಮವನ್ನು ನೋಡ್ಬೇಕು. ಏನ್ ಮಾಡ್ಬೇಕು ನಾವು? ಕಠಿಣ ಪರಿಶ್ರಮ ಅಂದ್ರೆ ನಾವು ಏನ್ ಮಾಡ್ಬೇಕು? ಡೀಪ್ ಆಗಿ ಕಷ್ಟ ಪಡ್ಬೇಕಾಗ್ತದೆ. ದೇವ್ರ ರಾಜ್ಯಕ್ಕೆ ಬರ್ಬೇಕಾದ್ರೆ ನಾ ಇವತ್ತು ಹೋಗಿ ಪಾಸ್ಟರ್ ಐತೆ ಅಂದ್ರೆ ಆಗಲ್ಲ. ಇವತ್ತು ಹೋಗಿ ನಾ ದೇವ್ರ ಸೇವಕ ಐತೆ ಅಂದ್ರೆ ಆಗಲ್ಲ. ದೇವರ ಸೇವಕ ನಾನೇ. ಇವತ್ತು ಎಷ್ಟು ದಿನ? ಒಂದೊಂದ್ ದಿನ 6 ತಾಸು ಪ್ರೇಯರ್ ಮಾಡ್ತೆ, ಒಂದೊಂದ್ ದಿನ ಪೂರ ನೈಟ್ ಎಲ್ಲ ಪ್ರೇಯರ್ ಮಾಡ್ತೆ, ಒಂದೊಂದ್ ದಿನ 6 ಗಂಟೆ ಸುಮ್ಮನೆ ಮಾಡಿದ್ರು 5 ಇಲ್ಲ 4 ಗಂಟೆ ನಾ ಪ್ರೇಯರ್ ಮಾಡೇಬೇಕಾಗ್ತದ. ಇಲ್ಲಾಂದ್ರೆ ದೇವರ ಆತ್ಮ ನನಗೆ ಬಿಡಲ್ಲ. ಅಲ್ಲಿವರೆಗೆ ಪ್ರಾರ್ಥನೆ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ವರ್ಷಿಪ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಮಾಡಿ ಮಾಡಿ ದೇವರ ರಾಜ್ಯದಲ್ಲಿ ಹೋಗ್ಬೇಕು. ನಾವು ಅಲ್ಲಿ ತನಕ ಯಾವುದು ಕಾರ್ಯ ನಮ್ಮಲ್ಲಿ ಆಗಲ್ಲ. ಅದಕ್ಕಾಗಿ ನಾವು 8ನೇದಾಗಿ ನೋಡಲ್ಪಡ್ತೇವೆ. 8ನೇ ದ್ವಾರ ತೆಗಿರಮ್ಮ. ನಿಂಬಲಿಲ್ಲ, ನಂಬಲವ 8ನೇ ದ್ವಾರ. 8ನೇ ದ್ವಾರ, ದ ಡೋರ್ ಜೀಸಸ್ ನಾಕ್. ದೇವರು ಏನ್ ಮಾಡ್ತಾನ? ಬಂದು ನಮ್ಗೆ ಕದ ತಟ್ಟುವಂತನಾಗಿದ್ದಾನೆ. ಆ ದ್ವಾರ ನಮ್ಗೆ ಎಲ್ಲಿ ಸಿಗ್ತದ? ರೆವ್ಯುಲೇಷನ್, ಪ್ರಕಟಣೆ ತೆಗೆದು. ಪ್ರಕಟಣೆ 3ನೇ ಸಂಧಿ 20ನೇ ವಚನ. ಬೋಲ್. ದೇವರ ಕಡೆಗೆ ತಿರುಗಿಕೋ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ಏನಂತ ದೇವರು? ಇಗೋ ಬಾಗಿಲನ್ನು ತಟ್ಟುತ್ತೇನೆ, ಯಾವನಾದರೂ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ಯಾರ ಜೊತೆ ಮಾತಾಡ್ತಾರೆ ದೇವರಿಗೂ? ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ನಾವು ಎಲ್ಲಿವರೆಗೆ ಆತ್ಮಿಕ ದ್ವಾರ ತೆರೆಯುವುದಿಲ್ಲ, ಯೇಸುವನ್ನು ನಾವು ಒಳಗೆ ಪ್ರವೇಶಿಸುವ ಕಾರ್ಯ ಆಗುತ್ತಾ ಇಲ್ಲ ಅಂದ್ರ ದೇವರು ಏನಂತಾನ? ನಾನು ಒಳಗೆ ಬರುವುದಿಲ್ಲ. ಯಾರು ನನ್ನನ್ನು ಕರೀತೀರಿ ಅವರ ಬಲಿಗೆ ಬರ್ತೇನೆ. ಅವರ ದೋಷಗಳು, ಅವರ ಪಾಪಗಳು ಎಲ್ಲ ಏನ್ ಮಾಡ್ತಾನ? ಒಂದೊಂದಾಗಿ ನಿಂತು ತೆಗೆಯಲ್ಪಡ್ತಾನ. ನಾನು ನಿಂತುಕೊಂಡು, ಈ ಪದದ ಅರ್ಥ ಏನು? ಸೃಷ್ಟಿ ಮೂಲನು, ನಂಬುತಕ್ಕದು,
ವಾಕ್ಯವುಳ್ಳವರು, ಸರ್ವ ಅಧಿಕಾರವನ್ನು ನಮಗೇನ್ ಮಾಡ್ತಾನ ದೇವರು ಕೊಡ್ತಾನ. ಇದೇ ನಿಂತಿಕೊಂಡು ಏನ್ ಮಾಡ್ತಾನ ದೇವರು, ಆತನ ಅಧಿಕಾರದಿಂದ ನಿಮಗೆ ಕರೆಯಲ್ಪಡ್ತಾನ. ಅದರ ಅಧಿಕಾರ ನಾವೇನ್ ಮಾಡ್ತೇವೆ, ತಿರಸ್ಕರಿಸ್ತೇವೆ. ಫಾಲೋಶಿಪ್ ಅಂಡ್ ಇನ್ವಿಟೇಷನ್, ನಾವು ಏನ್ ಮಾಡ್ಬೇಕು, ದೇವರಿಗೆ ಹಿಂಬಾಲಿಸಬೇಕು. ಹೆಚ್ಚಾಗಿ ಆತನಲ್ಲಿ ಏನ್ ಮಾಡ್ಬೇಕು, ಆಹ್ವಾನ ಮಾಡಬೇಕು. ಅವಾಗ ಮಾತ್ರ ದೇವರು ಬಂದು ನಮಗೆ ಕರೆದಾಗ ನಾವು ಡೋರ್ ತೆರೆಯುವಂತ ಸಾಮರ್ಥ್ಯ ಯಾವಾಗ ಬರ್ತದ, ದೇವರ ಕಾರ್ಯದಲ್ಲಿ ನಾವು ನಡೆದಾಗ. ನಾವು ಎಲ್ಲೆಲ್ಲ ಸಭೆಗಳು ನಡೆದವ, ಪ್ರೇಯರ್ ಮೀಟಿಂಗ್ ನಡೆದವ, ಈ ಸಭೆಗಳೆಲ್ಲ ನಾವು ಪಾಲಾಗಬೇಕು. ದೇವರು ಏನ್ ಮಾಡ್ತಾನ, ನಮ್ಮ ಚಿಂತೆ ದುಃಖಗಳಿಗೆ ಏನ್ ಮಾಡ್ತಾನ, ತಾನು ಬಂದು ನೋಕ್ ಮಾಡ್ತಾನ. ದ್ವಾರಗಳು ನೋಕ್ ಮಾಡಿದಾಗ ನಾವು ತೆರೆಯುವಂತ ಕಾಬಿಲ್ ಇರ್ತದ. ಯಾವಾಗ ದೇವ್ರು ಬಂದು ಕರಿಲತ್ತಾಗ ಬಿ ನಮ್ಗೆ ಅದು ಅರ್ಥನೇ ಆಗಿಲ್ಲ ಅಂದ್ರೆ ನಾವ್ ಏನ್ ಮಾಡಕ. ಅದಕ್ಕೆ ನಾನು ನಿಂತುಕೊಂಡು ನಿಮ್ಗೆ ಹೊಡಿತೆ ಅಂತ ಒಂದ್ ಹೇಳ್ತಾನೆ ದೇವ್ರ ಮಾತು. ಮತ್ತು ನಾನು ಒಳಗೆ ಬಂದು, ಎರಡವ ವಚನಗಳು. ನಾನು ಒಳಗೆ ಬಂದು ಅಂದ್ರೆ ಸುಳ್ಳಾದ ಮಹಿಮೆ ಉಳ್ಳ ಕರ್ತನ ವಾಗ್ದಾನಗಳು ಎಂದಿಗೆ ಏನದ ಸುಳ್ಳು ಆಗದು ಅಂತ ಹೇಳ್ತಾನೆ ದೇವರು. ಆತನ ಏನ್ ಬಿ ವಾಗ್ದಾನಗಳು ಮಾಡ್ಯಾನಲ್ಲ ಅವೆಲ್ಲ ನೆರವೇರಿಸ್ತಾನಂತ. ಯಾವ ಬಿ ಸುಳ್ಳಾಗಲ್ಲ ಆತನ ವಾಗ್ದಾನಗಳಲ್ಲಿ. ಎಲ್ಲವನ್ನು ಏನ್ ಮಾಡ್ತಾನ, ನಂಬುವಂತರಿಗೆ ಏನ್ ಮಾಡ್ತಾನ, ನೆರವೇರಿಸುತ್ತಾನ. ಸತ್ಯವನ್ನು ಪದೇ ಪದೇ ಹೇಳುವಂತನಾಗಿದ್ದಾನೆ. ನೀವೇನ್ ಕಾರ್ಯ ಮಾಡಕ್ ಹೋದಿರಲ್ಲ, ಸತ್ಯದ ಮುಂದೆ ಆತನು ನಿಮಗೆ ಹೇಳಲೇ ಪಡ್ತಾನ. ಮತ್ತು 9ನೇ ನೋಡ್ತೇವೆ, ದ ಡೋರ್ ಆಫ್ ದ ಸಾಲ್ವೇಷನ್, ರಕ್ಷಣೆಯ ಬಾಗಿಲು. ಯೆಹೋವನ ಬರೆದ ಸುವಾರ್ತೆ 10ನೇ ಸಂಧಿ 9ನೇ ವಚನ ತೆಗಿರಿ. ಈ ಯೆಹೋವನ ಬರೆದ ಸುವಾರ್ತೆ ನೋಡಿ ದೇವರು ಏನ್ ಹೇಳ್ತಾನ, ರಕ್ಷಣೆಯ ಬಾಗಿಲು. ಸಾಲ್ವೇಷನ್ ಫೌಂಡ್ ಇನ್ ದ ಕ್ರೈಸ್ಟ್ ಓನ್ಲಿ. ರಕ್ಷಣೆಯ ಒಂದು ಏನದ ಕ್ರಿಸ್ತನಲ್ಲಿ ಮಾತ್ರವೇ ದೊರೆಯುತ್ತದೆ. ಯಾರ ಬಲ್ಲಿ, ಯೇಸು ಕ್ರಿಸ್ತನಲ್ಲಿ ಮಾತ್ರ ನಮ್ಗೆ ರಕ್ಷಣೆ. ಯಾರಿಗೂ ರಕ್ಷಣೆ ಮಾಡಕ್ ಸಾಧ್ಯ ಇಲ್ಲ. ಮರಣ, ಜೀವಿತ ಎಲ್ಲವೇನದ ನಮ್ಮ ತಂದೆಯ ಯೇಸು ಕ್ರಿಸ್ತನ ಬಲ್ಲಿ ಅಲ್ಲ. ತೆಗಿರಿ ಎಂಬ ಸಿಕ್ಕದಿಲ್ಲ. ಯೋನ 10:9, 10ನೇ ಸಂಧಿ 9ನೇ ವಚನ. ಯೋನ ಜಲ್ದಿ ತೆಗಿಬೇಕಮ್ಮ, ನೀವು ಬೈಬಲ್ ಓದ್ಬೇಕು ಮನ್ಯಾಗ. ಹಿಂಗ್ ಒಣ ಕುಂತ್ರ ಆಗದು. ನಾನೇ ಆ ಬಾಗಿಲು, ನಾನೇ ಆ ಬಾಗಿಲು. ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತನಾಗಿದ್ದು ಒಳಗೆ ಹೋಗುವನು. ನೋಡಿ ಏನದ, ಯಾವನಾದ್ರೆ ಏನದ, ಸುರಕ್ಷಿತನಾಗಿ ಆ ಬಾಗಿಲು ಒಳಗೆ ಹೋಗುವನು. ಇಲ್ಲಾಂದ್ರೆ ಏನದ, ಸೈತಾನ ನಿಮಗೆ ಏನ್ ಮಾಡ್ತಾನ, ಕಾಡುವಂತವನಾಗಿದ್ದಾನೆ. ಸೈತಾನ ನಿಮ್ಗೆ ಏನ್ ಮಾಡ್ತಾನ, ಹಿಂಸೆ ಒಳಗೆ ಹಾಕುವಂತನಾಗಿದ್ದಾನೆ. ಸುರಕ್ಷಿತವಾಗಿರುವುದಂದ್ರೆ ಏನು, ಕುರುಬನು ಕುರಿತನ ದೃಷ್ಟಿತನದಲ್ಲಿ ಯೇಸು ಏನ್ ಹೇಳ್ತಾನ, ಮಾತಿಗೆ ಅರ್ಥ ವಿವಿಧ ಅಂಗಗಳಾಗಿದೆ. ನಮ್ಗೆ ಏನಾಗಿದಾನ, ವಿವಿಧ ಅಂಗಗಳು ಹೊಂದಿದವನಾಗಿದ್ದಾನೆ. ನಮ್ಗೆ ಏನ್ ಕಾರ್ಯ ಮಾಡಿದ್ರೆ ದೇವ್ರ ಏನನ ಮೊದಲು ನಮ್ಗೆ ಕಾಯುವಂತನಾಗಿದ್ದಾನ. ಆತನಿಗೆ ಯಾರು ನೋಡಲೇವಲ್ಲ ಆತನಿಗೆ ನಾವು ಏನ್ ಮಾಡ್ತೇವೆ, ತಿರಸ್ಕರಿಸ್ತೇವೆ. ಹಂಗೆ ದೇವರು ನಮ್ಗೆ ಏನೇನು ಹೋದಾಗ ಎಲ್ಲ ಅವಮಾನದಿಂದ ಬಚಾರ್ತಾನೆ. ಅದಕ್ಕಾಗಿ ಆತನು ನಮ್ಮ ಕುರುಬನಾಗಿದ್ದಾನೆ. ನಮ್ಮ ತೋಳಗಳಿಂದ ಏನದ ಬಾಯಿಂದ ಕಸ್ಕೊತಾನ. ತೋಳ ಯಾವ್ದದ, ಸೈತಾನದ. ಸೈತಾನ್ ಏನ್ ಮಾಡಲ್ಪಡ್ತದ, ನಮಗ ಕೊಲ್ಲುವಂತ ಸೋಚ ಆಗ್ತದ. ಮೊದಲನೇದಾಗಿ ನಮಗ ಅಪಹಾಸ್ಯ ಬರ್ಬೇಕು. ನಮ್ಮ ಮುಖದ ಮೇಲೆ ಏನಾಗ್ತದ, ಕಲೆ ಬರ್ಬಾರ್ದು. ನಾವ್ ಏನಾಗ್ಬೇಕು, ಯಾವಾಗ ಕುಂದೇ ಹೋಗ್ಬೇಕು. ನಮ್ ಖುಷಿನೇ ಇರಬಾರ್ದು. ಅದೇ ಮೊದಲನೇ. ಯಾವಾಗ ನಿನ್ ಮುಖದ ಮೇಲೆ ಖುಷಿನೇ ಇರಲ್ಲ, ಸೈತಾನ ಏನ್ ಮಾಡ್ತಾನ, ಇನ್ನು ಹೆಚ್ಚಾಗಿ ದೌರ್ಜನ್ಯ ಮಾಡ್ತಾನ, ಅಪಹಾಸ್ಯ ಬಯಸ್ತಾನ. ಇನ್ನೊಬ್ಬರ ಕೈಲಿಂದ ಏನ್ ಮಾಡಿಸ್ತಾನ, ನಮಗ ತಿರಸ್ಕಾರ ಮಾಡ್ಸಕ್ ಹಸ್ತಾನ. ಇನ್ನೊಬ್ಬರ ಕೈಲಿಂದ ಏನ್ ಮಾಡಿಸ್ತಾನ, ನಮಗ ಅವಮಾನ ಪಡಿಸ್ತಾನ. ಇದೇ ಸಿಲುಬೆದಲ್ಲಿ ಹಾಕೋಕ್ಕಿಂತ ಮೊದಲು ದೇವ್ರಿಗೆ ಏನ್ ಮಾಡ್ತಾರ, ಮುಖದ ಮೇಲೆ ಹುಡಿತಾರ ದೇವ್ರಿಗೆ. ಅವ್ ಯಾರು ಮಾಡ್ತಾರ, ಸಿಪಾಯಿಗಳು ದೇವ್ರಿಗೆ ಹೊಡೆದಿ ಲಾಸ್ಟಿಗೆ ಏನ್ ಮಾಡ್ತಾನಂತ, ಒಂದ್ 20 ಸಿಪಾಯಿಗಳು ದೇವ್ರ ದಾಡಿ ಸಿಲುಕಕ್ಕೆತ್ತಾವ. ಅಷ್ಟು ಹಿಂಸೆ ಕೊಡಲ್ಪಡ್ತಾರ ದೇವ್ರು. ಆದ್ರೆ ಇವತ್ತು ಏನದ, ದೇವ್ರು ನಮಗಾಗಿ ಏನ್ ಮಾಡ್ತಾನ, ಕುರುಬನಾಗಿ ಕಾಯ್ಲತ್ತಾನ. ಆದ್ರೂ ಯಾರು ನನ್ನ ಮಾತು ಕೇಳಲ್ರಿ, ಯಾರು ನನ್ನ ದ್ವಾರದ ಬರಲಿ, ನಾವು ನಿಮ್ಗೆ ನೋಡಲ್ಲ ಅಂತ ಹೇಳ್ತಾನ ದೇವ್ರು ಸೀದಾ. ಯಾಕಂದ್ರೆ ನನ್ನ ಮಕ್ಕಳು, ನನ್ನ ಕುರಿಗಳು ನನ್ನ ಆವಾಜ್ ಕೇಳಿ ಬರ್ತಾವ ಅಂತ ಹೇಳ್ತಾನ. ಇವತ್ತು ನೀವು ಯಾರ್ಯಾರು ಆತನಿಗೆ ಕೂಗ್ತಿರಲ್ಲ ಅವ್ರೆಲ್ಲರೂ ಬರ್ತಾವ. ಇವತ್ತು ನೀವು ಯಾರ್ಯಾರು ಕೂಗಲ್ರಿ, ದೇವ್ರ ಸತ್ಯತೆ ಮೇಲೆ ನೀವು ಯಾರ್ಯಾರು ನಡೆಯಲ್ಲ, ಅವ್ರೆಲ್ಲ ಏನಾಗ್ತಾರ, ಹಾಳು ಹೋಗ್ತಾರ. ದೇವರೇನಾಗ್ಯಾನ, ಕುರಿ ಹಟ್ಟಿ ಆಗ್ಯಾನ. ಅವ ಏನ್ ಮಾಡ್ತಾನ, ನಮ್ಗ ಆಹಾರ ಕೊಡ್ತಾನ. ಹುಲ್ಲು ತಿನ್ನಿಸುವುದಕ್ಕಾಗ್ಬಿ, ಊಟ ತಿನ್ನಿಸಕ್ಕಾಗ್ಬಿ ದೇವ್ರ ಏನ್ ಮಾಡ್ತಾನ, ನಮ್ಗ ಪರಿಶುದ್ಧರಾಗಿ ಕಾರ್ಯ ಮಾಡ್ತಾನ. ನಾವು ಲಾಸ್ಟ್ ಆಗಿ ನೋಡ್ತೇವೆ 10ನೇದಾಗಿ, ಹ್ಯಾವೆನ್ಲಿ ಗೇಟ್, ಪರಲೋಕದ ದ್ವಾರಗಳು, ಸ್ವರ್ಗದ ದ್ವಾರಗಳು. ಪ್ರಕಟಣೆ, ರಿವೆಲೇಷನ್ 21ನೇ ಸಂಧಿ 21ನೇ ವಚನ ಹೋದ್ರಮ್ಮ, ಎಷ್ಟು ಭಾರಿ ಅದ. ದೇವರ ಜನರಿಗಾಗಿ ಪರಲೋಕ ಮನೆಯೆಂದು ಕಾಯುತ್ತದೆ. ನೋಡಿ ದೇವರು ಏನ್ ಮಾಡ್ಯಾನ, ಪ್ರಕಟಣೆ 21ನೇ ಸಂಧಿ 21ನೇ ವಚನ ಎಲ್ಲ ಲಾಸ್ಟ್ ಅದ ನೋಡಿ. ಇಂಟರ್ನಲ್ ಗ್ಲೋರಿ, ನಿತ್ಯ ಮಹಿಮೆ,
ದೇವರ ಪ್ರಭಾವ, ಇಂಟರ್ನಲ್ ಗ್ಲೋರಿ. ನಮ್ಮ ಒಳಗಂದಲೇ ದೇವರು ಏನ್ ಮಾಡ್ತಾನ, ಪರಲೋಕ ರಾಜ್ಯ, ಪರಲೋಕದ ನಮ್ಮ ತಂದೆ ನಿನ್ನ ನಾಮ ಪರಿಶುದ್ಧೀಕರಿಸಲ್ಪಡಿ ಎಲ್ಲರೂ ಅಂತ ಕೇಳಲ್ಪಡ್ತಾರ. ಪರಲೋಕ ರಾಜ್ಯ ಇದ್ದದ. ಈ ರಾಜ್ಯದೊಳಗೆ ನಾವು ಸೇರ್ಬೇಕಾದ್ರೆ ಏನ್ ಮಾಡ್ಬೇಕು, ಯೇಸುವಿಗೆ ಮಹಿಮೆ ಪಡಿಸ್ಬೇಕು. ಹೋದ್ರೆ 21ನೇ ಓದು. ನೂತನ ಭೂಮಿ ಆಕಾಶಗಳ ಕುರಿತು ತರುವಾಯವು ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು. ಇನ್ನು ಸಮುದ್ರವೂ ಇಲ್ಲ. 21 ಹೋದ್ರಿ 12 21ನೇ ಸಂಧಿ 21ನೇ ವಚನ 21ನೇ ವಚನ 21 ಚಾಪ್ಟರ್ ವರ್ಸಸ್ 21 ಹುಡುಕುಡಿಯ 21ನೇ ವಚನ. 12ನೇದಲ್ಲ, 12ನೇದು ನೀಲ ಸ್ಫಟಿಕ, 12 ಬಾಗಿಲುಗಳು, 12 ಮುತ್ತುಗಳಾಗಿದ್ದವು. ಒಂದಕ್ಕೊಂದು ಬಾಗಿಲು ಒಂದಕ್ಕೊಂದು ಮುತ್ತಿನಿಂದ ಮಾಡಲ್ಪಟ್ಟಿತ್ತು. ಪಟ್ಟಣದ ಬೀದಿಯು ಸ್ವಚ್ಛವಾದ ಗಾಂಜಿನಂತೆಯೂ. ಏನಿರ್ತದ ಹ್ಯಾವೆನ್ದು ಪೂರ ಹೋದ್ರೆ ಹ್ಯಾವೆನ್ ಹೆಂಗಿರ್ತದ, ಹ್ಯಾವೆನ್ದಾಗ ಏನೇನ್ ಮಾಡ್ತೇನೆ ನಾನು, ದೇವ್ರು ಎಲ್ಲ ಇಲ್ಲಿ ಬರೆಯಲ್ಪಟ್ಟಿದ್ದಾನೆ. ಅದಕ್ಕೆ ನಾವು ಹ್ಯಾವೆನ್ಗೆ ಹೋಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಉಳಿದಿದ್ದ 9 ದ್ವಾರಗಳು ಏನ್ ಮಾಡ್ಬೇಕು, ನಮ್ಮಲ್ಲಿ ಇರಬೇಕು. 9 ದ್ವಾರಗಳೆಲ್ಲ ನಮ್ಮಲ್ಲಿ ಕಾರ್ಯ ಮಾಡಿದಾಗ ಮಾತ್ರ ನಾವು ಪರಲೋಕ ರಾಜ್ಯಕ್ಕೆ ಇರ್ತೀವಿ. ಪರಲೋಕ ರಾಜ್ಯ ಏರಿದಾಗ ಏನದ, ನಮ್ಗೆ ಯಾವ ದುಃಖ ಇರೋದು, ಚಿಂತೆ ಇರೋದು, ಸಾಲ ಇರೋದು, ನೋವು ಇರೋದು, ಕಷ್ಟ ಇರೋದು, ಅದೆಲ್ಲ ಸಮಾಧಾನ ಇಲ್ಲೇ ಮೊದಲು ಕೊಡ್ತಾನೆ ದೇವರು. ಇದಕ್ಕಿಂತ ಲಾಖೋ ಕರೋಡ ಸಮಾಧಾನ ಪರಲೋಕಕ್ಕೆ ಏರಿ ಹೋದಾಗ ಕೊಡ್ತಾನ. ಹೋದ್ರೊಂದ್ ಪೈಕಿ ಪೂರ ಗಚ್ಚಿ ಹೋದ್ರಿ. 12 ಬಾಗಿಲುಗಳು ಒಂದಕ್ಕೊಂದು ಬಾಗಿಲು ಒಂದಕ್ಕೊಂದು ಮುಚ್ಚಿದಂತೆ ಮಾಡಲ್ಪಟ್ಟಿವೆ. ಪಟ್ಟಣದ ಬೀದಿಯು ಸ್ವಚ್ಛವಾದ ಗಾಂಜಿನಂತೆ. ಪಟ್ಟಣದ ಬೀದಿಗಳು ಏನಿದ್ವು, ಸ್ವಚ್ಛವಾಗಿ ಗಾಂಜಿನ ಸೋಚಿದ ಬಂಗಾರವಾಗಿತ್ತು. ಪಟ್ಟಣದಲ್ಲಿ ನಾನು ದೇವಾಲಯವನ್ನು ಕಾಣಲಿಲ್ಲ. ಯಾಕಂದರೆ ಸರ್ವಶಕ್ತನಾದ ದೇವರಾಗಿರುವ ಕರ್ತನು ಯಜ್ಞದ ಕುರಿಯಾತನು ಅದರ ದೇವಾಲಯವಾಗಿ ಇದ್ದಾರೆ. ಯಾರ ಯಜ್ಞದ ಕುರಿ ಮರಿ ಯಾರ? ಜೀಸಸ್ ಏನನ ಪರಲೋಕ ರಾಜ್ಯದೊಡೆನ. ಆತ ಏನದ, ಗಾಂಜಿನ ಕಂಬ ಹೆಂಗ್ ಕಾಣಿಸ್ತದ ಹಂಗ್ ಕಾಣಲ್ಪಡ್ತದ. ಸೋಸಿದ ಬಂಗಾರ ಹೆಂಗಿರ್ತದ, ಪ್ಯೂರ್ ಬಂಗಾರು ರೋಡ್ ಆಗಿರ್ತಾವ ಅಂತ ಹೇಳಿ ದೇವರು ಹೇಳಲ್ಪಟ್ಟಿದ್ದಾನೆ. ಈ 10 ದ್ವಾರಗಳು ನೀವು ದಿನನಿತ್ಯ ದೇವರ ಸನ್ನಿಧಿಗೆ ಹೋಗಿ ಬೇಡುವಾಗ ಎಲ್ಲ ಸಮಸ್ಯೆ ಏನಾಗ್ತದ, ದೇವರು ನೀರಾಗಿ ಮಾರಲ್ಪಡ್ತಾನೆ. ನಿಮ್ಗೆ ಎಲ್ಲ ಸೌಭಾಗ್ಯವನ್ನು ಕೊಡುವಂತನಾಗಿದ್ದಾನೆ. ವಾಕ್ಯ ಪಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವು ಬ್ಲೆಸ್ಸಿಂಗ್ ಪ್ರೇಯರ್ ಮಾಡೋಣ. ತಂದೆಗೆ, ಅಪ್ಪ ತಂದೆ ಯೇಸುವೆ, ನಿನ್ನ 9 ಬಾಗಿಲಗಳು ಸ್ವಾಮಿ ಸತ್ಯವೇದದಲ್ಲಿ ಇವತ್ತು ನಮ್ಮನ್ನು ಪಟ್ಟಿ ನಮ್ಮ ಜ್ಞಾನವನ್ನು ಹೆಚ್ಚಾಗಿ ಪಡಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಆಹಾರ, ನಿನ್ನ ಪದಾರ್ಥ ನಮ್ಮ ಪಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವು ಯಾವ ರೀತಿಯಾಗಿ ಭಾರತದಲ್ಲಿ ನಾವು ಎಂಟ್ರಿ ಮಾಡ್ಬೇಕೆನ್ನುವಂಥದ್ದು ಬಲವಾದ ಕಾರ್ಯ ತೋರಿಸಿದೆ ಸಪ್ಪ. ಈ ವಾಕ್ಯ ಇವರೆಲ್ಲರ ಮಧ್ಯದಲ್ಲಿ ಬಲವಾಗಿ ತುಂಬಿದಕ್ಕಾಗಿ ಸ್ತೋತ್ರ. ನಿನ್ನ ಚಿತ್ತದಂತೆ ಇವರಿಗೆ ನಡೆಸಿದಕ್ಕಾಗಿ ಸ್ತೋತ್ರ ಏಸಪ್ಪ. ಈ ವಾಕ್ಯ ಪಟ್ಟಿ ಸ್ವಾಮಿ ನಿನ್ನ ಬಾಗಲ ಮೂಲಕ ನಮ್ಮನ್ನು ಕಾಯುವಂತ ದೇವರು, ನಮ್ಮನ್ನು ನೋಡುವಂತ ದೇವರು, ನಮ್ಮ ನ್ಯಾಯ ತೀರ್ಪನ್ನು ತೀರಿಸುವ ದೇವರು ನೀನಾಗಿದೆ. ನಮ್ಮನ್ನು ಇಕ್ಕಟ್ಟದಲ್ಲಿ ಬಿದ್ದಾಗ ನಮ್ಮನ್ನು ಬಲವಾಗಿ ಎಬ್ಬಿಸುವಂತ ದೇವರು ನೀನಾಗಿದೆ. ಕಾಯುವ ಕುರುಬನು ನೀನಾಗಿದೆ ಸಪ್ಪ. ಸೈತಾನನ ಒಂದು ಕುತಂತ್ರ ಬಿಡಿಸಿ ನಮ್ಮನ್ನು ಕಾಯುವಂತ ದೇವರಾಗಿದೆ ಸಪ್ಪ. ನಿನ್ನ ಮಹಿಮೆಗಾಗಿ ಸ್ತೋತ್ರ ಸಪ್ಪ. ಸಭೆಯಲ್ಲಿ ಕುಂತಿದೆ ಎಲ್ಲ ಮಕ್ಕಳ ಮೇಲೆ ನಿನ್ನ ಆಶೀರ್ವಾದ ಮಳೆ ಇಳಿದಿ, ಅಭಿಷೇಕದ ಮಳೆ ಇಳಿಸಿ ಸಪ್ಪ. ಇಲ್ಲಿ ಬಂದ ಮಕ್ಕಳು ಸ್ವಾಮಿ ನಿನ್ನ ಉಲ್ಲಾಸದ ಹೃದಯದಿಂದ ಅವರ ಕೋರಿಕೆಗಳು ಏನೇನಿದೆ ಮನದಲ್ಲಿ, ಚಿಂತೆ ದುಃಖ ಭಾರಗಳೆಲ್ಲ ಇವತ್ತು ಮುರಿಯಲ್ಪಡಲಿ ಯೇಸು ಕ್ರಿಸ್ತನ ಹೆಸರು ಮೇಲೆ. ಬಲವಾದ ಶಕ್ತಿ ಕಾಣಲಿ, ಬಲವಾದ ಮಹಿಮೆ ಕಾಣಲಿ ಏಸಪ್ಪ. ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಹೊಂದಲಿ ಏಸಪ್ಪ. ಈ ಮಕ್ಕಳು ಈ ಅಂತಿಮ ಬ್ಲೆಸ್ಸಿಂಗ್ ಈ ಮಕ್ಕಳ ಮೇಲೆ ನಿನ್ನ ಹಸ್ತವನ್ನು ಇಳಿಸು. ನಿನ್ನ ಪರಿಶುದ್ಧತೆ, ನಿನ್ನ ಅಭಿಷೇಕ, ಅಭಿವೃದ್ಧಿ, ಉನ್ನತಿಯಾಗಿ ಕಾರ್ಯ ಮಾಡು ಏಸಪ್ಪ. ಎಲ್ಲ ದಾರ್ಯತನ ಮಾಡುವ ದುಷ್ಟಾತ್ಮ ಮುರಿಯಲ್ಪಟ್ಟಿ ಈಗಿನಿಂದ ಇವತ್ತಿನಿಂದ ನಿನ್ನ ಮಕ್ಕಳಾಗಿ ಸಹಜವಾಗಿ ನಿನ್ನಲ್ಲಿ ಏಳಲ್ಪಡಲಿ. ಈ 9 ಬಾಗಲು 10ನೇ ಬಾಗಲು ಇವರು ಮಕ್ಕಳ ಮೇಲೆ ಇಳಿದು ಬರಲಿ ಏಸಪ್ಪ. ಯಾಕಂದ್ರೆ ಇವರು ದಿನನಿತ್ಯ ನಿನ್ನ ಬಾಗಿಲ ಮೇಲೆ ನಡೆದು ನಿನ್ನ ಬಾಗಿಲಲ್ಲಿ ಸುರಕ್ಷಿತನಾಗಿ ಕಾಯುವಂತೆ ನೀವು ಎಬ್ಬಿಸಿದಕ್ಕಾಗಿ ಸ್ತೋತ್ರ. ಎಲ್ಲ ಸಭೆಗೆ ನೀನು ವಂದಿಸ್ತೇನೆ ಏಸಪ್ಪ. ಎಲ್ಲರನ್ನು ನೀನು ಕೈ ಹಿಡಿದು ನಡೆಸುವ ದೇವರೇ, ಆರೋಗ್ಯ, ಭಾಗ್ಯ, ಹೆಚ್ಚಿನ ಆಯುಸ್ಸು, ಸುಖ, ಸಮೃದ್ಧಿ, ಶಾಂತಿ, ಸಮಾಧಾನದಿಂದ ಇವರನ್ನು ಮುಟ್ಟಿ ಕಾರ್ಯ ಮಾಡುತ್ತಂದೆ. ಎಲ್ಲ ನಿನಗೆ ಮಹಿಮೆ ಬರುವಂತೆ ಕಾರ್ಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಯೇಸುವೆ. ತಂದೆ, ಮಗ, ಪವಿತ್ರ ಆತ್ಮನ ಹೆಸರಲ್ಲಿ ಬೇಡಿದ್ದೇವೆ ತಂದೆ.
ಆಮೆನ್. ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ಆಮೆನ್. Praise the Lord. Thank you.